ನಿನ್ನಿನ ಪುರಾಣದಲ್ಲಿ ಇಬ್ಬರಂಗಿ ಪಟ್ಟಣದ ತಿಪ್ಪರೇಶ್ವರ ಮಹಾರಾಜರ ವಂಶದಲ್ಲಿರುವಂತಹ ಕಮಲಾದೇವಿಯ ಸುತನೇ ಭರಮದೇವರಾಗಿ ಅವತರಿಸಿದ್ದಾನೆ. ಕೈಲಾಸದಲ್ಲಿ ಕಮಲದ ಪುಷ್ಪದೊಳಗಿಂದ ಬಂಗಾರದ ಪೆಟ್ಟಿಗೆಯೊಳಗೆ ಅರುಳಿದ ಕುಸುಮದಂತೆ ಪರಿಮಳ ಬೀರುತ್ತಿರುವಂತ ಭರಮದೇವರನ್ನ ತಾಯಿ ಪಾರ್ವತಿ ದೇವಿ ವಿಶ್ವನಾಥನಿಗೆ ಆ ಒಂದು ಘಟನೆಯನ್ನು ಹೇಳಿದ ಕ್ಷಣ ಪರಶಿವನು ಅತ್ಯಂತ ಸಂತೋಷ ಭರಿತನಾಗಿ ದೇವಿಗೆ ಆ ಮಗನ ಲಾಲನ ಪಾಲನ ಪೋಷಣ ಸರ್ವವೂ ದೇವಿಗೆ ಆಶೀರ್ವದಿಸಿ ಕೊಡುತ್ತಾನೆ. ಇಬ್ಬರಂಗಿ ಪಟ್ಟಣ ಅಂತಂದ್ರೆ ಈಗಿನ ಆಂಧ್ರ ಪ್ರದೇಶದ ತಿರುಪತಿ ವೆಂಕಟರಮಣ ಅಂತಂತೀರಲ್ಲ, ಅದೇ ಭರಮದೇವರ ಭೂಮಿಯದು. ಕಮಲಾದೇವಿ ತಿಪ್ಪರಂಗಿ ಅರಸಾಳಿದ್ದು ಅದೇ ಪಟ್ಟಣ. ಇವತ್ತು ಅದು ವಿಶ್ವವಿಖ್ಯಾತಿಯಾಗಿ ಬೆಳೆದುತ್ತಿರುವಂತ ಕ್ಷೇತ್ರ. ಭರಮದೇವರ ಆಕಾಶದಲ್ಲಿ ಜಗಜ್ಜನನಿ ಆದಿಶಕ್ತಿ ಮಾತಾ ಶಿರೋಮಣಿ ಪಾರ್ವತಿಯ ಮಡಿಲಲ್ಲಿ ಮಗುವಾಗಿ ತನ್ನ ಬಾಲಲೀಲೆಯನ್ನ ತೋರ್ತಾ ಕೈಲಾಸದಲ್ಲಿ ವಿಶೇಷವಾಗಿ ಬೆಳೀತಾ ಇದ್ದಾನೆ. ಹೀಗಿರುತ್ತಿರಲಾಗಿ ಭೂಲೋಕದಲ್ಲಿ ಒಂದು ಘಟನೆ ನಡೀತಾ ಇದೆ. ಏನ್ ನಡೀತದಂತಂದ್ರೆ, ಕುಂದಲ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಲ್ಲಿ, ಹಿಂದೆ ಹಳೆ ಕಾಲದಲ್ಲಿ ದೇವಿ ಪುರಾಣದ ವರ್ಷ ಕೇಳಿರ್ಬೇಕು. ಮಧು ಕೈಟಭ ಅಂತ ವಿಷ್ಣುವಿನ ಕಿವಿಯಿಂದ ಜನಿಸಿದವರು ಬಲಾಢ್ಯ ರಾಕ್ಷಸರು. ಅವರು ಜನಿಸಿದ ಮೇಲೆ ಬ್ರಹ್ಮನನ್ನೇ ಕುರಿತು ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಅವನಿಗೆ ಕೇಳಿದ್ರಂತೆ. ಬ್ರಹ್ಮ ಪದವಿಯನ್ನ ಕಸ್ಕೊಳ್ಳುವ ಸಲುವಾಗಿ, ದೋಚಿಕೊಳ್ಳುವ ಸಲುವಾಗಿ ಆ ಪೀಠದಿಂದ ಅವನಿಗೆ ನಿರಾಕರಿಸುವ ಸಲುವಾಗಿ ಕೇಳಿಕೊಂಡಾಗ ಬ್ರಹ್ಮ ಆ ಬಳಿಕ ವಿಷ್ಣುವಿನ ಹತ್ತಿರ ಹೋಗ್ತಾನೆ. ವಿಷ್ಣು ಹೇಳ್ತಾನೆ, ನೀನು ಸಮಾಧಾನವಾಗಿರುವಪ್ಪ, ಅವ್ರನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ ಮೊದಲನೇ ಅಧ್ಯಾಯದಲ್ಲಿ ಪೀಠಿಕಾ ಬರ್ತದೆ. ದೇವಿ ಪುರಾಣದಲ್ಲಿ ಶ್ರೀಮದ್ ಚಿದಾನಂದ ಅವಧೂತರು ಸಿದ್ಧ ಪರ್ವತದಲ್ಲಿ ಕುತ್ಕೊಂಡು ದೇವಿಯ ಮಹಾಪುರಾಣವನ್ನು ಬರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಸಂಹಾರ ಮಾಡಿದವರನ್ನ ಮಧುಕೈಟವರು, ನಂತರ ಮಹಿಷಾಸುರ, ರಶಲೋಮ, ರುದಗ್ರ, ಬಿಡಾಲ, ರಕ್ತಬೀಜಾಸುರ, ಶುಂಭ, ನಿಶುಂಭ ಅಂತ ಬರುತ್ತಾರೆ. ಅಂತಹ ಮಹಾನ್ ರಾಕ್ಷಸರನ್ನ ಜಗದಂಬೆಯು ತನ್ನ ಸರ್ವ ದೇವತೆಗಳ ಶಕ್ತಿ ಸಾಮರ್ಥ್ಯದಿಂದ ಮಹಾದುರುಳರು, ದುಷ್ಟರಾಗಿರತಕ್ಕಂಥವರನ್ನ ಸಂಹಾರ ಮಾಡಿದ್ಲು. ಆ ಮಧುಕೌಟವರ ವಂಶದಲ್ಲೇ ಈ ಭೂಲೋಕದ ಮೇಲೆ ಒಬ್ಬ ರಾಕ್ಷಸನ ಜನ್ಮ ಆಗ್ತಾ ಇದೆ. ಅವನ ಹೆಸರು ಖಿಲ್ಲಾಸುರ ಅಂತ ಬರುತ್ತದೆ. ಖಿಲ್ಲಾಸುರ ಅಂತ ಬರುತ್ತದೆ. ಇವರೆಲ್ಲ ರಾಕ್ಷಸನಾಗಲಿಕ್ಕೆ ಮತ್ತು ದೇವರಾಗಲಿಕ್ಕೆ ಎರಡೇ ಮಾರ್ಗದ. ಎರಡು ಮಾರ್ಗ ಯಾವುವು ಅಂತ ಕೇಳಿದರೆ, ಮನಸ್ಸಿನಂತೆ ನಡೆಯವ ರಾಕ್ಷಸ ಆಗ್ತಾನ, ಆ ಬಳಿಕ ನಿಜಗುಂಡ್ರೆ ಹೇಳದಾಗ ನೀತಿ ವಿಧಾನ ಆಗುವಂತ ಒಂದು ಪದ್ಯದೊಳಗೆ ಹೇಳ್ತಾರ. ನೀತಿ ಅಂದ್ರೆ
ದಾರಿ ಹಿಡ್ಕೊಂಡು ಹೋಗ್ಬೇಕು, ಧರ್ಮದಿಂದ ನಡಿಬೇಕು, ಒಬ್ಬರ ಆಜ್ಞಾ ಪರಿಪಾಲನೆ ಮಾಡಬೇಕು. ಈ ದಾರಿ, ಧರ್ಮ, ಆಜ್ಞಾ ಇವು ಮೂರನ್ನು ಬಿಟ್ಟು ಯಾವ ಭೂಮಿ ಮೇಲೆ ಬದುಕ್ತಾನ ಅವ ರಾಕ್ಷಸನಾಗ್ತಾನ, ದೈತ್ಯನಾಗ್ತಾನ. ವೇದಾಂತ ಬಹಳ ಸುಂದರವಾಗಿ ವಿಂಗಡ ಮಾಡಿದೆ ಅದನ್ನು. ಅವರು ಹೇಳಿದ್ರು, ಮನಸ್ಸಿಗೆ ಬಂದಂತೆ ನಡೆಯಿರು ಇಹದಲ್ಲಿ ಅಂತ. ಎಷ್ಟು ಸುಂದರ ಪದ್ಯ ಅಂತ ಕೇಳಿದ್ರೆ ಬಹುತೇಕ ನಮ್ಮ ನಾನಾಗೌಡರು ಭಜನೆ ಒಳಗೆ ಹಾಡ್ತಾರೆ ಇವೆಲ್ಲ. ಯಾಕಂದ್ರೆ ವಚನ ಅಂತಿರ್ತಾರಲ್ಲ ಪದ್ಯಗಳು ಕೇಳಿದಾಗ ಒಂದಿಷ್ಟು ಗೊತ್ತಾಗ್ತದೆ. ಯಾಕಂದ್ರೆ ಅವರಲ್ಲಿ ಏನ್ ವಿದ್ಯೆ ಅದಂತಕ್ಕಂಥದ್ದು ಸ್ವಲ್ಪ ಶಬ್ದಿನ ಮೇಲೆ ಗೊತ್ತಾಗ್ತಾ ಇರ್ತಿರ್ತದೆ. ಕೈವಲ್ಯ ಹಾಡ್ತಾರೆ ಬಹುತೇಕ ಅವರು. ಎಲ್ಲಿ ಆ ಮನಸ್ಸಿಗೆ ಬಂದಂತೆ ನಡೆದ್ರು. ಆ ಬಳಿಕ ಅವರು ಎಂಥ ತಪಸ್ಸು ಮಾಡಿದ್ರು ಅಂತಂದ್ರೆ, ಚಳಿಗಾಲದಲ್ಲಿ ಬರಿಪಿ ಮೇಲೆ ಕೂತ್ ಮಾಡಿದ್ರು, ಮಳೆಗಾಲದಲ್ಲಿ ನೀರಿನೊಳಗೆ ಕುತ್ಕೊಂಡು ಮಾಡಿದ್ರು, ಬೇಸಿಗೆ ಕಾಲದಲ್ಲಿ ನಿರ್ಜಲವಾದಂತ ಅರಣ್ಯದಲ್ಲಿ ಹಕ್ಕಿ ಪಕ್ಕಿಗಳ ಸುಳಿವಿಲ್ಲ, ಅಲ್ಲಿ ಒಂದು ಗಿಡ ಸಹಿತ ನಾಟ್ಲಾಡ್ತಕ್ಕಂಥ ಭೂಮಿ ಒಳಗೆ ಕುತ್ಕೊಂಡು ಸುತ್ತೆಲ್ಲ ಉರಿಯನ್ನ ಬೆಂಕಿ ಹಚ್ಕೊಂಡು ಆ ಬೆಂಕಿಯ ಮಧ್ಯದಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಿದ್ರಂತೆ. ಅಷ್ಟು ಕಠೋರ ತಪಸ್ಸಿಗೆ ಬ್ರಹ್ಮ ಅವರಿಗೆ ಒಲಿತಿದ್ದ, ಪ್ರದಕ್ಷಿಣ ಆಗ್ತಿದ್ದ, ಕೇಳ್ತಿದ್ದ. ಕೇಳಿದಾಗ ಅವ್ರ ಹೊರ ಏನ್ ಕೇಳ್ತಿದ್ರು ಅಂತಂದ್ರೆ, ಈ ಜಗತ್ತಿನೊಳಗ ನಮಗೆ ದೇವ, ದಾನವ ಮತ್ತು ಯಾವ ಅಸ್ತ್ರ ಶಸ್ತ್ರಗಳಿಂದಲೂ ಕೂಡ ನಮಗೆ ಮರಣ ಆಗಬಾರ್ದು ಅಂತ ತಥಾಸ್ತು ಅಂತಿದ್ದವ. ವರ ಪಡ್ಕೊಂಡು ಬಳಿಕ ಏನಾಗ್ತಿತ್ತು, ಇಂಥ ವರ ನಮಗ್ ಕೊಟ್ಟಾರಂತಂದ್ರೆ ಈ ವಿಶ್ವದಲ್ಲಿ ನಮ್ಮ ಮುಂಗೈ ಹಿಡಿಯವ ಯಾವ, ನಮ್ಮ ತೋಳು ಹಿಡಿದು ಕೇಳವ ಯಾವ ಅಂದ ಬಳಿಕ ಎಲ್ಲಾ ಲೋಕಗಳನ್ನ, ಪಾತಾಳ ಲೋಕ, ಮೃತ್ಯು ಲೋಕ, ಕೈಲಾಸ ಲೋಕ ಎಲ್ಲವೂ ಕೂಡ ನಾವು ವಿಜೇತರಾಗಬೇಕು, ಎಲ್ಲರನ್ನೂ ಸೋಲಿಸ್ಬೇಕು. ಯಾಕೆ? ಯಾವ ಅಸ್ತ್ರಗಳು ಕೂಡ ಶಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ರೆ ನಾವು ಸಾವುದಿಲ್ಲ ಅಂತಕ್ಕಂಥ ವರ ಪ್ರಾಪ್ತಿ ಮಾಡಿಕೊಂಡಿದ್ರಲ್ಲ. ಆದ್ದರಿಂದ ಅವರಲ್ಲಿ ಅಹಂಕಾರ ಬಂತು. ಪ್ರತಿಯೊಂದು ಮನುಷ್ಯನಿಗೆ ಅಹಂಕಾರ ಇದ್ದೇ ಇರುತ್ತೆ. ನಾನು ಹಿಡ್ಕೊಂಡು ಹೇಳ್ತಿದ್ರೆ ಮತ್ತು ನಾನು ಬಿಟ್ಟಲ್ಲ ಇದು ಪುರಾಣ ಲಕ್ಷ್ಯದಾಗಿರ್ಲಿ. ಕಾರಣ ನನಗೊಂದು ಪರಮಾತ್ಮ ವಿದ್ಯೆಯನ್ನು ಕೊಟ್ಟಿದ್ದಾನೆ. ಇದೇನಪ್ಪ ಪುರಾಣ ಹೇಳುದು, ಡೊಳ್ಳಿನ ಹಾಡೋದು, ಸಂಗೀತ ಮಾಡೋದು, ಹೀಗೆಲ್ಲ ಕೊಟ್ಟಿದ್ದಾನೆ. ಅಂದ ಬಳಿಕ ಈ ವಿದ್ಯಾ ಮಾಡೋದನ್ನು ಸಹಿತ ಸೂಕ್ಷ್ಮವಾಗಿ ಒಂದಿಷ್ಟು ನಿಮ್ಮ ಯಾರ ಕಣ್ಣಿಗೂ ಕಾಣಲ್ಲ, ಕಿವಿಗೂ ಕೇಳಿಸಂಗಿಲ್ಲ, ಒಳಗೆ ಇರ್ತದದು. ಯಾವುದು? ವಿದ್ಯದ ಅಹಂಕಾರ. ನನ್ನಂಗ ಹೇಳವ ಯಾರಿಲ್ಲ, ನನ್ನಂಗ ಹಾಡವ ಯಾರು ಇಲ್ಲ, ನನ್ನ ದನಿ ಎಲ್ಲ ಚಲೋ ಅದ, ಹೀಗೇನಾದರೂ ನಮ್ಮ ಮನುಷ್ಯನೊಳಗೆ ಬರ್ತಿತ್ತು ಅಂತಂದ್ರೆ ಇದು ಬಹುಕಾಲ ನಮ್ಮ ಹತ್ರ ಈ ವಿದ್ಯೆ ಇರುವುದಿಲ್ಲ ಅಂತ ತಿಳ್ಕೋಬೇಕು ಅಷ್ಟೇ. ಇದು ನನ್ನ ಮಾತು. ಇನ್ನು ಮೇಲೆ ಒಬ್ಬೊಬ್ಬರಿಗೆ ಬಹಳ ಶ್ರೀಮಂತಿಕೆ ಬಿಡ್ತಿರ್ತಾನೆ ದೇವರು. ಆಗ್ಲಿಕ್ಕೆ ಅವರಿಗೆ ಗೊತ್ತಿರುವುದಿಲ್ಲ. ಅಂತವ್ರು ಸಹಿತ ಏನಂತಾರೆ, ನನಗಿಂತಲೂ ಶ್ರೀಮಂತರು ವಿಜಯಪುರ ಜಿಲ್ಲಾದಾಗ ಯಾರು ಇಲ್ಲ ಅಂತ ಬಂತು ಅಂತಂದ್ರೆ ಕೆಲವು ದಿನಗಳಲ್ಲಿ ಆ ಸಂಪತ್ತು ನಮ್ಮ ಕೈ ಬಿಟ್ಟು ಹೋಗ್ತದ ಅಂತೇಳಿ. ಇದ್ರ ಕಾರಣ ಏನಂದ್ರೆ ಸಂಪತ್ತ, ಅಧಿಕಾರ, ಶಕ್ತಿ, ವಿದ್ಯಾ, ತಪ ಏನದವಲ್ಲ ಇವೆಲ್ಲ ನಮ್ಮ ಏನೂ ಅಲ್ಲ. ಆ ದೇವನು ಕರುಣಿಸಿ ಕೊಟ್ಟಂತ ವರ. ಅದನ್ನ ಆವ ರೀತಿಯಾಗಿ ನಾವು ಜೋಪಾನ ಮಾಡಬೇಕು ಅನ್ನೋದು ತಿಳ್ಕೊಂಡಿವಿ ಅಂದ್ರೆ ಬಹಳ ದಿನ ಬದುಕಲಿಕ್ಕೆ ಬರ್ತದೆ. ಜಗತ್ತಿನ ಮೇಲೆ ಉಳ್ಕೋತೀವಿ. ತಿಳ್ಕೊಂಡಿಲ್ಲ ಅಂತಂದ್ರ ಮುಗೀತು. ಒಂದು ದೇಶದಾಗ ನಮ್ಮ ಭಾರತ ದೇಶ ಎಷ್ಟು ಸಂಪತ್ತದ, ಅವನ ನೈಟ್ ಅಂತೀರ, ನೈಟ್ ಅಂದ್ರೆ ರಾತ್ರಿ ಅಂತ, ಡೇ ಅಂದ್ರೆ ಹಗಲೇ. ಅಂದ್ರೆ ನಾ ಶಾಲೆ ಬಹಳ ಕಲ್ತಿದ್ರಿ, 8ನೇ ತನಕ ಓದಿನಿ. ಈಗೆಲ್ಲ ಇಂಗ್ಲಿಷ್ ಬಹಳಷ್ಟು ಮುಂದೆ ಓದಿದೆ. ಎಲ್ಲರ ಬಾಯಿಗೆ ಅವೇ ಬರಲ್ಲ. ರಾತ್ರಿ 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 ಅನ್ನಂಗಿಲ್ಲ. ಏನಪ್ಪ ಅದು? ನೈಟ್. ನನಗೊಬ್ರು ಕೇಳಿದ್ರು, ಯಪ್ಪ ನಿಮ್ಗೆ ನೈಟ್ ಡ್ರೆಸ್ ಹೊರಿಸ್ತೀನಿ ಅಂತ ಬಿಡ್ರಿ ಅಂತ.
ನೈಟ್ ಡ್ರೆಸ್ ಅನ್ನ ನನಗೆ ಅರ್ಥ ಆಗಲಿಲ್ಲ ಪಾಪ. ನಾ ರಾತ್ರಿ ಹಗಲಿ ಎರಡೇ ಹಾಕೋತೀನಿ, ಒಂದೇ ಡ್ರೆಸ್ ಹಾಕೋತೀನಿ ಅಂದ್ಕೊಳ್ಳೇನೆ ಆಯ್ತು ಅಪ್ಪ ಅಂತ ಅಂದ್ರು. ಯಾರು ತಿರ್ತಿರ್ತಾರೆ, ಬಟ್ಟೆ ತಿರ್ತಿರ್ತಾರೆ. ನೀನು ನಾವು ಇದಕ್ಕೆ ಹೋಗಿದ್ದೇವೆ ಅಲ್ಲಿ, ಗುಂಡಗಾಳ ಅಂತ ಬರ್ತದೆ, ಗುಂಡಗಾಳ ಅಂತ ಹೇಳಿ ಬಬಲೇಶ್ವರ ಹಾಕಿ ಹಲಗಲಿ ಅಂದ್ರೆ ನಮ್ಮ ಹುಲಿಜಂತಿ ಮಹಾಲಿಂಗರಾಯ ಗುರು ವೀರದೇವನಿಗೆ ಹುಲಿ ಹಾಲಿನ ಗಿಣ್ಣ ತರೋ ಸಲುವಾಗಿ ಏನು ಹುಲಿಗುಡ್ಡಕ್ಕೆ ಹೋಗಿದ್ದಲ್ಲ ವಾರ್ತಿ ನಿಂಬಾಳ ಗುಡ್ಡಕ್ಕ, ಆ ಹುಲಿ ಇಲ್ಲಿ ಹಲಗಲಿ ಭೂಮಿ ಅಂತ ಬಂದು ಮೈತಿತ್ತಂತ್ರಿ. ಇಲ್ಲಿದು ಮತ್ತೆ ತನ್ನ ಗವಿಗೆ ಹೋಗ್ತಿತ್ತಂತ. ಅದ ಆ ಹಲಗಲಿ ಘಾಟನ ಮುಂದೆ ಕಂಬಾಗಿ ಅಂತ ಬರ್ತದೆ, ಕಂಬಾಗಿಯಾಗನ ಗಲಗಲಿ ಹೋಗ್ತಕ್ಕಂತ ಹೆದ್ದಾರಿಗಳು. ಅಲ್ಲಿ ಒಬ್ಬ ಶಿಷ್ಯ ಪ್ರಕಾಶ್ ಸಣ್ಣದವರು ಅಂತೇಳಿ ದೊಡ್ಡ ಯಜಮಾನ, ಶ್ರಾವಣ ಮಾಸದಲ್ಲಿ ಒಂದ್ಸಲ ಭಿನ್ನ ಇಡ್ತಿರ್ತಾನಪ್ಪ, ಪೂಜೆ ಭಿನ್ನ ಮಾಡಿಕೊಂಡು ಅವ್ರು ನಿನ್ನೆ ಒಂದಿಷ್ಟು ಮಠದ ಕಾಳು ಮತ್ತು ಗುರುದಕ್ಷಿಣ ಅವರು ಕೂಡ ಬಟ್ಟೆ ತಂದಿದ್ರು. ಹೇಳೋದೇನಿಲ್ಲ, ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಹೊಸ ಬಟ್ಟೆಯನ್ನ ಧರಿಸುವಕ್ಕಿಂತ ಪೂರ್ವದಲ್ಲಿ ಗುರುಗಳಿಗೆ ಅದನ್ನು ನಾವು ಅರ್ಪಣ ಮಾಡಿದೀವಿ ಅಂತಂದ್ರೆ ನಮ್ಮ ಗುಡ್ಲಕ್ಕೆ ಚಲೋ ಅಂತ ಹೇಳಿ ಬಟ್ಟೆ ದಾನ ಮಾಡ್ತಾರೆ. ಆ ಬಳಿಕ ದವಸ ಧಾನ್ಯಗಳು ಶ್ರೀಮಠಕ್ಕೆ ಮತ್ತು ಗುಡಿಗಳಿಗೆ ಕೊಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ದೇವ ಕೊಟ್ಟ ಪ್ರಸಾದ ದೇವರಿಗೆ ಅರ್ಪಿತ ಆಯ್ತು ಅಂದ್ರೆ ನಾವು ಉಣ್ಣತಕ್ಕಂಥ ಅನ್ನೂ ಕೂಡ ಪ್ರಸಾದ ಆಗುತ್ತೆ, ಮನೆಯಲ್ಲಿ ಕಾಳ ವೃದ್ಧಿ ಆಗ್ತವೆ ಅಂತ ಹೇಳಿ ಇದೊಂದು ನಮ್ಮ ಧರ್ಮ ಪರಂಪರೆ ಸಂಸ್ಕಾರ. ಇದು ಯಾವುದೇ ಹೊಸದಾಗಿ ನಾವು ಧರಿಸ್ಬೇಕಾಗಿತ್ತು ಅಂತಂದ್ರೆ ಅದು ಮೊದಲ ಪೂಜಾರಿಗಳಿಗೆ ಗುರುಗಳಿಗೆ ಅರ್ಪಣೆ ಮಾಡ್ಬೇಕಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಇರ್ಲಿ, ನಾ ಏನ್ ಮಾಡ, ಒಬ್ಬಕ್ಕೆ ಅಮ್ಮ ಎಂದೂ ಪುರಾಣಶಾಸ್ತ್ರ ಕೇಳಲಾರ ಗಂಡ ಒತ್ತಾಯ ಮಾಡಿ ಕರ್ಕೊಂಡು ಬಂದಿರ್ತೀವಿ. ಇಲ್ಲಿ ಯಾರ ತಂದ್ರೆ ಶುದ್ಧಿ ಬಿಡ್ಬೇಡಿ, ಆ ಕಡೆ ಅವನಿಗೇನೂ ಗೊತ್ತಿಲ್ಲ ಪಾಪ. ಕಮ್ಮ ಊಟ ಮಾಡೋದು, ದಾಂಬಳು ಬಿಟ್ಕೊಂಡು ಹೋಗೋದು ಅಡಿಗೆ ಅಷ್ಟೇ ಗೊತ್ತಿತ್ತು. ಆ ಕೇಳಿದ್ರು ಚಲೋ ಹಾಕೋದು ಬರೀ ಚೆನ್ನಾಗಿ ಹೇಳ್ತಾರೆ ಪುರಾಣ, ಅದಕ್ಕೆ ನಡ್ರಿ ಅಂತಂದ್ರು. ಅವ ಹೇಳ್ತಾನ, ನನಗೆ ನಿದ್ದಿ ತಾಳಂಗಿಲ್ಲ ಅಂತ ಹೇಳ್ದ. ಹಂಗಾರೆ ನಾನು ನಿದ್ದಿದ ಏನ್ರಿ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ಲಿಕ್ಕೆ ನಾನು ಕೂಡಲೇ ಆಯ್ತು ಅಂತ ಬಂದ. ಒಂದಿಷ್ಟು ಕಿಶದಾಗ ಎದಿ ಮ್ಯಾಗಿನ ಕಿಶಿ ಇರ್ತಲ್ಲ ಜೇಬ, ಅದ್ರಾಗ ಒಂದಿಷ್ಟು ಕಂಡಿ ಹುಡುಗ ಕೊಟ್ಲು, ತಿನ್ಕೋದ್ ಕೇಳಿ ಅಂದ್ಲು. ಅವ ಅಂದ, ನನಗೆ ಹಿಂಗೆ ಯಾಕೆ ಕುಂಡ್ರಕ್ ಬರಂಗಿಲ್ಲ, ಗಾಡಿ ಬೇಕು ನನ್ನ. ಮನಾರ ಹುಡಿ ದೊಡ್ಡದು ನಡಿ ಅಂತ ಕರ್ಕೊಂಡ್ಬಂದ್ಳು. ಒಂದು ಗಾಡಿ ಕುಂಡ್ರಿಸಿ ಆಕಿ ಹೆಣ್ಮಕ್ಳದ ಬಂದು ತಾಯಿ ಕುಟ್ಕೊಂಡ್ಳು. ಇವ ಪುರಾಣ ಕೇಳ್ಕೋದ್ ಕಂಡಿ ತಿನ್ಕೋದ್ ಕೇಳ್ದ. ಅವೇ ಪುರಾಣ ಕೇಳಕ್ ಬಂದವ ಅಲ್ಲ, ಕಂಡಿ ತಿನ್ಕೋದ್ ಕೂತಿದ್ದ ಅಷ್ಟೇ. ಪುರಾಣ ನಡೆದಿತ್ತದು. ಅವಾಗ ಮತ್ತದು ನಿದ್ದಿ ಟೈಮ್ ಬತ್ರಿ, ಅವನಿಗೆ ಅವು 3 ಲಕ್ಷ ನಿದ್ದಿ ಬರಕಿತ್ತು ಮೊದಲು. ಹಿಂಗ ನಮ್ಮ ಊರಿಗೆ ML ಬರಾಮಿದ್ರೆ ಪೊಲೀಸ್ ಗಾಡಿ NPS ಆಗಿ ಬರ್ತಿತ್ತವಲ್ಲ, ಹಾಗ ನಿದ್ದಿ ಬರಕಿತ್ತು ಮೊದಲ. ಒಬ್ಬ ಬರ್ತಾನ ಆಕಳಿಕೆಪ್ಪ, ಅದು ಅದನ್ನ ತೂಕುಡಿಕೆಪ್ಪ, ಅದು ಅದನ್ನ ಒಣಬಡಿಕೆಪ್ಪ. ಅವ ಬಂದ್ರೆ ಯಾರು ಹಾಕೊಂಡು ಕೇಳಂಗಿಲ್ಲ, ಓದೋದಕ್ಕಿರ್ತೀರ. ಹಾಗ ಅವನಿಗೆ ನಿದ್ದಿ ಬಂದು ಕಣ್ಣು ಮುಚ್ಚಿ ಮಲ್ಕೊಂಡು ಕೂಡಲೇನೆ ಪುರಾಣ ಇನ್ನೊಂದು ಸ್ವಲ್ಪ ಮುಗಿಯಾಕಿ ಇದ್ದು ಅವನಿಗೆ ಎಚ್ಚರಾಗಿ ಏನಂದ್ಬಿಟ್ಟು ಅವ ಮನೇಲಿ ಸ್ತಬ್ದು ಕೂತಿತ್ತಲ್ಲ, ಅಲ್ಲ ಅವನ ಮಾರ್ತಲ್ಲ ಅಂದ. ಮಾರ್ತ ಅಂದ ಕೂಡಲೇ ಅವ ಏನಂದ್ರೆ ಗಾಳಿ ತಿನ್ನೋದು ಮಾಡ್ತೀನಿ ಅಂತಾರೆ. ಪುರಾಣ ಹೇಳ ಮುಟ್ಟಿ ಅನ್ನೋದು, ನಾ ಪುರಾಣ ಹೇಳಾದನ ಎಲ್ಲಿ ಮಾರ್ತು ಅಂತ. ಎಷ್ಟು ಜ್ಞಾನ ಮನುಷ್ಯನಪ್ಪ. ಕೂತ್ಕೊಂಡಲ್ಲಿ ಇದನ್ನ ಅಧ್ಯಾಯ ಒಂದು ಬಿಟ್ಟು ಹಿಡಿದು ಹೇಳಾಕತ್ತೇನಲ್ಲ, ಆ ಪುಣ್ಯಾತ್ಮನಿಗೆ ನಾಳೆ ಬೆಳಿಗ್ಗೆ ಭೇಟಿಯಾಗಿ ಕ್ಷಮ ಕೇಳ್ಕೋಬೇಕು ಅಂತ ನೀವು ಬೆಳದಂಗಿದ್ದ. ಮುಂಜಾನೆದ ಮನುಷ್ಯ ಓದ ಮಾಡ್ಕೋತ ಹೋಗ್ತಾನ. ಆ ಯಮ್ಮ ಮುಸ್ರಿ ತಿಕ್ಕಾಕತ್ತಿದ್ಲು. ಯವ್ವ ತಾಯಿ ನಮಸ್ಕಾರ ಅಂದ. ಯಪ್ಪ ಪುರಾಣ ಮುಖ್ಯವ್ರು ಯಾಕೆ ನನಗೆ ಯಾಕೆ ನಮಸ್ಕಾರ ಯಪ್ಪ, ಪಾಪ ಬರುತ್ತೆ ಅನ್ಬೇಡ್ರಿ ಬುದ್ಧಿ ಅಂತಂದು. ಯವ್ವ ತಾಯಿ ನೀ ಪುಣ್ಯಶಾಲಿ ತಾಯಿ, ಭಾಗ್ಯಶಾಲಿಗಳು, ಎಂಥ ಗಂಡನ ಕೊಡ್ಕೊಂಡು ಯವ್ವ ಪುರಾಣ. ಈಗ ಗಾಬರಿ ಆದ್ಲು, ಏನ ಕೋಳಿ ಮಾಡೋದು ಪುರಾಣದಾಗ ಗೊತ್ತಾಗ್ಲಿಲ್ಲ ಅಂತೇಳಿ. ಯಾಕೆಪ್ಪ ಏನಾಗೈತಿ? ಅಮ್ಮ ಸಣ್ಣವ ನಿಮ್ಮ ಗಂಡ, ನಾನೇನೆ ಪುರಾಣ ಹೇಳಾಗೋದಿಷ್ಟೇ ತೆಪ್ಪಿದ್ದೆ, ಕೂತ್ಕೊಂಡಿಲ್ಲ ಹೇಳ್ಯಾನ ತಂದೀವ. ಆಕಿ ಅಂದ್ಲು, ಅಯ್ಯಯ್ಯೋ ಹಣಿಬಾರ,
ಯಪ್ಪ ಪುರಾಣ ತಪ್ಪುದು ನೆನಪಾಯಂತಲಿಲ್ಲ ಎಂದು ಪುರಾಣಕ್ಕೆ ಹೋಗ್ಲಾಗಿರಿಕಿದ್ರು. ಮುಂಜಾನೆ ಕಾಮಕ್ಕೆ ತಿಂದು ದನ ಕೈಕೊಂಡು ಹೊಡ್ಕೊಂಡು ಬರೋ ಮನುಷ್ಯ ನೀವು ಒಳ್ಳೆಯವರು ಬಂದಿರಿ ಅಂತ ಕರ್ಕೊಂಡು ಬಂದೀನಿ, ಅವನಿಗೆ ನಿದ್ದೆ ತಡೆಯಕ್ಕಾಗಲ್ಲ ಅಂತ ಕಳ್ಳಿ ಮುರಿದು ಕೊಟ್ಟಿನಿ, ಕಳ್ಳಿ ತಿನ್ನೋದು ಬರ್ತಾನ ಅಂತ ಹೇಳಿದ್ರು. ಏನ್ ಮಾಡೋದು? ಯಾಕೆ ಹೇಳಿದ್ರು? ಹಂಗ ಮರೆಯುವುದೇ ಮರೆಯುವುದು. ಮನುಷ್ಯನಿಗೆ ಅಹಂಕಾರ ರೂಪ ಮದ, ಅಷ್ಟಮದಗಳಂತೂ ಬರ್ತವೆ. ಯೌವನ ಮದ, ಅಧಿಕಾರ ಮದ, ಸಂಪತ್ತು ಮದ, ವಿದ್ಯಾ ಮದ, ತಪಸ್ಸಿನ ಮದನೂ ಬರ್ತದೆ. ತಪಸ್ಸಿನ ಮಾಡ್ತಿರ್ತೀವಲ್ಲ ಮತ್ತವರು, ಅವರು ಕೂಡ ನನ್ನಂತ ತಪಸ್ಸು ಮಾಡವನ ಯಾರು ಇಲ್ಲ ಅಂತ ಬರುತ್ತದೆ. ಕೇಳಿರ್ಬೇಕು ನೀವು ವಿಶ್ವಾಮಿತ್ರನ ಕಥೆಯನ್ನು. ಅವನಲ್ಲಿ ಅಹಂಕಾರ ಬಂದಿತ್ತೇ ಅದು. ವಶಿಷ್ಠರಿಗೆ, ವಿಶ್ವಾಮಿತ್ರಿಗೆ ತಪಸ್ಸಿನ ಮದ ಅದನ್ನು ಕೂಡ ಬರ್ತದೆ. ಅದಕ್ಕೆ ಅವ್ರು ಏನಂತಾರೆ, ಎಂಥ ವಿದ್ಯೆ ಇದ್ರೂ ಕೂಡ, ನೀವೆಷ್ಟು ಶ್ರೀಮಂತರಿದ್ರೂ ಕೂಡ, ಆಗಳದ ಮಾತೇನು ಹೇಳಿದ್ರೆ ನೈಟ್ ಅಂತಂದಲ್ಪ ಅದನಿಗೆ ಬಿಟ್ಟಿಲ್ಲ. ಒಂದು ದೇಶದ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿಜಿಯವರು. ಹಂಗ ಆ ದೇಶದವರು ಕೂಡ ಪ್ರಧಾನಮಂತ್ರಿಗಳಿದ್ರು. ಅವ್ರದ್ದು ರಾತ್ರಿ ರಾತ್ರಿ ಅಂದ್ರೆ ಮಕ್ಕಳ ಮುಂದೆ ಹಾಕೊಳ್ಳುವಂತ ಡ್ರೆಸ್ ಏನಿತ್ತಲ್ಲ, ಅದು ನಮ್ಮ ದೇಶದ ಒಂದು ಹೊತ್ತಿನ ಖರ್ಚಿನ ಕಿಮ್ಮತ್ತು ಇತ್ತು. ಇದರ ಮ್ಯಾಗಿನ ನಾವೆಷ್ಟು ಶ್ರೀಮಂತರಿದ್ದೀವಿ ನಾವು ಅರ್ಥ ಮಾಡಬೇಕು. ಜೀವನದಲ್ಲಿ ಸುಖ ದುಃಖಗಳೆರಡು ಸಮಾನ. ಬಹಳ ಸ್ವಲ್ಪ ದುಃಖ ಆಯಿತು ಅಂತಂದ್ರೆ ನಾವು ಬಹಳ ಮನಸ್ತಾಪ ಮಾಡ್ಕೋತೀವಿ. ಆದ್ರೆ ನಮಗಿಂತಲೂ ದೊಡ್ಡ ದುಃಖ ಯಾರಿಗೆ ಬಂದದ ಅವ್ರನ್ನ ಸ್ವಲ್ಪ ನೆನಪಿಸ್ಕೊಳ್ಬೇಕು ಜಗತ್ತಿನೊಳಗೆ. ಅಂದ್ರೆ ಬೇಗ ನಮ್ಮ ಚಿಂತೆ ದೂರ ಆಗ್ತದೆ. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಕಿಲ್ಲಾಸುರ ದೈತ್ಯ ಅವರ ಪೂರ್ವಜ ಯಾರಪ್ಪ? ಮಧು ಕೈಟವ. ಅವರೆಲ್ಲ ದೇವನಿಂದ ನಿರ್ಮಿತವಾಗಿರತಕ್ಕಂಥವರೆಲ್ಲ. ಇಲ್ಲೇನು ಜಗತ್ತಿನೊಳಗೊಂದು ಹುಲ್ಲು ಕಡ್ಡಿ ಮೊದಲುಗಂಡು 84 ಲಕ್ಷ ಜೀವರಾಶಿಗಳೆಲ್ಲ ಪರಮಾತ್ಮನ ಅನುಗ್ರಹಾಶೀರ್ವಾದ ಕರುಣೆಯಿಂದೇ ಜನ್ಮ ತಾಳುತ್ತಾವೆ. ಅವರವರ ಅವಿಷಕ್ಕೆ ತಕ್ಕಂತೆ ಅವರವರಿಗೆ ಮರಣದ ಪ್ರಭಾವ. ಇದು ಆ ಬಳಿಕ ಬದುಕುವ ಮುನ್ನ ಏನು ಅಂತಂದ್ರೆ, ನಮ್ಮಷ್ಟು ಸಣ್ಣವ್ರು ಯಾರಿಲ್ಲ ಅಂತ ಯಾವತ್ತು ಭಾವಿಸ್ಬೇಕು. ನಾವು ಅಹಂಕಾರಕ್ಕೆ ಹೊಡಿಬೇಕಾಯಿತು, ಅಹಂಕಾರನ ನಷ್ಟ ಮಾಡಬೇಕಾಯಿತು ಅಂತಂದ್ರೆ ಇದು ಅನ್ಬೇಕು. ಯಾಕೆ ಬಸವಣ್ಣನವರು ಕೂಡ ವಚನಾಮೃತದಲ್ಲಿ ಹೇಳ್ಯಾರ. ಏನ್ ಹೇಳ್ಯಾರ? ನನಗಿಂತ ಕಿರಿಯರಿಲ್ಲ. ಹೌದೇ? ಅವ್ರೇನಂದ್ರು? ಬಸವ ಕಲ್ಯಾಣದಲ್ಲಿ ಅರ್ಥಮಂತ್ರಿಗಳಾಗಿ ಅನುಭವ ಮಂಟಪದ ಅಧ್ಯಕ್ಷನಾಗಿದ್ರು ಕೂಡ ನನಕ್ಕಿಂತ ಕಿರಿಯರ್ಯಾರಿಲ್ಲ, ಶಿವಶರಣರಕ್ಕಿಂತಲೂ ಹಿರಿಯರ್ಯಾರಿಲ್ಲ ಅಂತ ಅಂದಾಗ ನನ್ನ ವಿಶ್ವಜ್ಯೋತಿ ಆದ್ರು, ವಿಶ್ವಗುರು ಆದ್ರು, ವಿಶ್ವಗುರು ಆದ್ರು. ವಿಶ್ವಗುರು ಆದ್ರು. ಬಹಳ ಜನ ಒಬ್ಬೊಬ್ರಿಗೆ ಆಗಿ ಬರಂಗಿಲ್ಲ. ಒಬ್ರು ಶ್ರೀಮಂತರಾಗಿ ಆಗಿ ಬರಂಗಿಲ್ಲ. ಒಬ್ಬರ ಮನೆಗೆ ಯಾರಿಗಿರೋ ಸ್ವಲ್ಪ ನೌಕರಿ ಹೆಚ್ಚಿತ್ತಂದ್ರೆ ಅದು ಆಗಿ ಬರಂಗಿಲ್ಲ. ಒಬ್ಬರ ಮಗ ಡಾಕ್ಟರ್ ಆದಂದ್ರೆ ಆಗಿ ಬರಂಗಿಲ್ಲ. ಒಬ್ಬರು ಹೊಲ ಚಲೋ ಬೆಳೀತಂದ್ರೂ ಕೂಡ ಆಗಿ ಬರಂಗಿಲ್ಲ. ಕೆಲವೊಬ್ರು ವರ್ಣನ ಮಾಡ್ತಾರೆ ಚಲೋ ಆಯ್ತಪ್ಪ ಅಂತ, ಕೆಲವೊಬ್ರು ಒಳ ಹೊಟ್ಟೆ ಕಿಚ್ಚು ಮಾಡ್ತಿರ್ತಾರೆ. ಒಣ ಹೊಟ್ಟೆ ಕಿಚ್ಚನೆ ಮತ್ತು ಖರೆ ವಚ್ಚ ಹೊಟ್ಟೆ ಕಿಚ್ಚರೋದು. ಇದನ್ನ ಯಾಕೆ ಹೇಳಕತ್ತಿಲ್ಲ ಅಂತಂದ್ರೆ, ಪುರಾಣ ಇದರ ಅರ್ಥ ಏನು ಅಂತಂದ್ರೆ, ನಾವು ಬದುಕುವ ಸೂತ್ರ ಮೂಲವನ್ನ ತಿಳಿಸುವುದೇ ಮಹಾಪುರಾಣ. ಒಬ್ಬ ಶರಣ ಸಂತ ಸಿದ್ಧ ಶಿವಯೋಗಿಗಳ ಆಧಾರದಲ್ಲಿ ಇಟ್ಕೊಂಡು ಉಪದೇಶ ಮಾಡುವುದೇ ಪುರಾಣ. ತಾಯಿ ತಂದೆಗಳೇ ಹೊಟ್ಟೆ ಕಿಚ್ಚು ಬಹಳ ಡೇಂಜರ್ ಇರ್ತಿರ್ತಾರೆ. ನಾ ಯಾವಾಗ ಒಂದ್ಸಲ ಡೊಳ್ಳಿನಾಗ ಒಂದು ಕಥೆ ನೀನ್ ನೆನಪಿರ್ಬೇಕು, ಆಗ ಇಲ್ಲಿ ಗೊತ್ತಿಲ್ಲ. ಯೂಟ್ಯೂಬ್ ಮೇಲೆ ಕೂಡ ಇದೆ. ಅಂದ್ರೆ ಕೆಲವೊಬ್ರು ಅದನ್ನ ಓಪನ್ ಮಾಡಿ ನೋಡಿದ್ರೆ, ಕೆಲವೊಬ್ರು ನೋಡಲು ಇವತ್ತು ಸಾರ್ವಜನಿಕವಾಗಿ ಸಾಮೂಹಿಕವಾಗಿ
ಎಲ್ಲರಿಗೂ ನಾವು ಮಾಡಿದ ಕರ್ಮದ ಫಲ ಏನು ಪ್ರಾಪ್ತ ಆಗ್ತಾ ಇದೆ ಮತ್ತು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಗೆ ಒಂದಿಷ್ಟು ಒತ್ತು ಹೇಳುವಂತ ಪ್ರಯತ್ನ. ಮತ್ತು ಎಲ್ಲರ ಆದೇಶ ಏನು ಅಂತಂದ್ರೆ ಅವುಗಳ ನೀವು ಇನ್ನೊಂದು ಸ್ವಲ್ಪ ಸಮಯ ಜಾಸ್ತಿ ತಗೋರಿ ಅಂತ ಹೇಳ್ಯಾರ. ಅವರೆಲ್ಲರ ಅಪ್ಪಣೆ ಮೇರೆಗೆ, ನಿಮ್ಮೆಲ್ಲರ ಪ್ರೀತಿ ಮೇರೆಗೆ ನಾನು ಎಲ್ಲ ಊರುಗಳಕ್ಕಿಂತಲೂ ನಿಮ್ಮ ಊರಾಗ 10-15 ನಿಮಿಷ ಜಾಸ್ತಿ ಸಮಯ ತಗೊಂಡು ಸೇವಾ ಮಾಡ್ತೀವಿ. ಅಥಣಿ ತಾಲೂಕಿನೊಳಗೊಂದು ಕೃಷ್ಣಾ ನದಿ ದಂಡೆ ಮೇಲೆ ಶೇಗುಣಶಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಗೆ ನಮ್ಮ ಚಕ್ರವರ್ತಿ ಚಂದ್ರಗಿರಿ ತಾಯಿಯನ್ನು ಉಳಿಸ್ಕೊಂಡಂತ ಬಬಲಾದಿ ಸದಾಶಿವಪ್ಪನವರು ಆ ಶೇಗುಣಶಿಗೆ ಹೋಗಿದ್ದಾರಂತೆ. ಹೋದಾಗ ಇಡೀ ಗ್ರಾಮವೆಲ್ಲ ಬಬಲಾದಿ ಮುಖ್ಯವರು ಬಂದಾರ ಅಂತ ಹೇಳಿ ದರ್ಶನಾಶೀರ್ವಾದ ಪಡ್ಕೊಳ್ಳೋಕೆ ಅವರು ಇಳಿದ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರೊಳಗೊಬ್ಬ ಪಂಚಾಪೈಕಿ ಬಡಗವನು ಕೂಡ ಅವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅವನಲ್ಲಿ ಒಂದಿಷ್ಟು ಭಕ್ತಿ ಏನು ಅಂತಂದ್ರೆ, ಯಪ್ಪ ನಮ್ಮ ಮನೆಗೆ ಬಂದೊಂದಿಷ್ಟು ಪಾದ ಹಾಕ್ಬೇಕ್ರಿ, ನಾನು ಹೇಳಿಕೆ ಪ್ರಸಾದ ಮಾಡಿದ್ದಾಳೆ ಅದನ್ನ ತಾವು ಸ್ವೀಕಾರ ಮಾಡಬೇಕು ಬುದ್ಧಿ ಅಂತ ಕೇಳ್ಕೊತಾನೆ. ಪರವಾಗಿಲ್ಲಪ್ಪ, ಸತ್ಪುರುಷರ ನೇಮೇನು ಭಕ್ತರ ಮನೆಗೆ ಪಾದ ಹಾಕುವುದು, ಅವ್ರ ಮನೆ ಒಳಗೆ ಏನದ ಅದನ್ನು ನೋಡೋದು, ಅಲ್ಲಿ ಏನು ಕೊರತೆ ಅದ ಅದನ್ನ ಆಶೀರ್ವಾದ ಮಾಡೋದು. ಏನಾದರೂ ದುಷಿತ ಈ ರಾಕ್ಷಸ ಮಾಟು ಮದ್ದುಗಳ ಏನಾದರೂ ಒಳಗಿತ್ತು ಅಂತಂದ್ರೆ ಅವರು ತಮ್ಮ ಯೋಗ ಶಕ್ತಿಯಿಂದ ಅದನ್ನ ತಮ್ಮ ಜೋಡಿ ಒಳಗೆ ಹಾಕಿ ಅವರ ಮನೆಗೆ ನಿರ್ವಿಘ್ನವಾಗಿ ಮನೆಯನ್ನು ಸಾಗುವಾಗ ಆಶೀರ್ವಾದ ಮಾಡೋದು ಅಷ್ಟೇ. ನೀವು ಕೊಡೋದು ತಗೊಳ್ಳೋದೇನಿಲ್ಲ, ಗುರುಗಳು ಬರುವುದೇ ಅದಕ್ಕಂದ್ರೆ ಇದಕ್ಕೆ ಬರುವುದು. ಹಾಗಾಗಿ ಆ ಅಪ್ಪಗಳು ಕೂಡ ಒಪ್ಪಿಗೆ ಕೊಟ್ಟರು. ಬಡಗೌಡ ಮನೆ ಕರ್ಕೊಂಡಾದ ಆದ್ಮೇಲೆ ಶುದ್ಧೋದಕ ಹಾಕಿ ಮನೆಯಾಳ ಕರ್ಕೊಂಡು ಕಂಬಳಿ ರಾಶಿಯಾದ ಮೇಲೆ ಕೂಡಿಸಿ ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿದ್ರು. ಬಿಳಿ ಜೋಳದ ರೊಟ್ಟಿ, ಆಕಳ ಮೊಸರು, ಬೆಣ್ಣೆ, ಕೆಂಪು ಚಟ್ನಿ, ಕಾರಳೆ ಹಿಂಡಿ ಮತ್ತು ಶೇಂಗಾ ಚಟ್ನಿ, ಪಲ್ಯ ಇದನ್ನೆಲ್ಲ ಮಾಡಿದ್ರು. ಪ್ರಸಾದ ಮಾಡಿಸಿದ್ರು. ಪ್ರಸಾದ ಆತು. ಬೆಳಿಗ್ಗೆ ನಾನು ಹೋಗ್ತೀನಪ್ಪ, ನಿಮಗೆ ಚಂದ್ರಗಿರಿ ಒಳ್ಳೆಯದು ಮಾಡಿ ಅಂತ ಗುರುಗಳ ಆಶೀರ್ವಾದ ಮಾಡಿದ್ರು. ಅವರ ಬಡಗೌಡನ ತಲಬಾಗಲ ಹೊರಗಡೆ ಬಂದು ಅವ್ರದ್ದು ವಾಹನ ಕುದುರೆ ಇತ್ತು. ಅದ್ರ ಮೇಲೆ ಕೂತ್ಕೊಳ್ಳೋಕ್ಕಿಂತ ಮುಂಚಿತ ನಗಾ ಹಿಡಿದು ಬಾಗಿಲು ಕೈ ನೋಡಿದ್ರು. ಸದಾಶಿವಪ್ಪನವರಿಗೆ ಅವ್ರ ಮನೆಗೆ ಆಗತಕ್ಕಂಥ ಆಘಾತದ ಒಂದು ಭವಿಷ್ಯ ಗೊತ್ತಾಯ್ತದ. ಆಗಿನ ಕೂಡಲೇ ಅವರು ಹೇಳಿದಾರೆ, ಬೆಳಿಗ್ಗೆ ಉಗಾದಿ ಹಬ್ಬದ ದಿವಸ ನಿನ್ನ ಮನೆಗೆ ಬೆಂಕಿ ಹತ್ತದಲೇ ಮಗನ. ಮನೆಗೆ ಗುರುಗಳಿಗೆ ಆತಿಥ್ಯ ಮಾಡಿಕೊಂಡು ಕರ್ಕೊಂಡು ಬಂದು ಪೂಜೆ ಮಾಡಿಸಿ ಪ್ರಸಾದ ಮಾಡಿಸಿ ಗುರುದಕ್ಷಿಣೆ ಕೊಟ್ಟ ಮೇಲೆ ಗುರುಗಳಿಗೆ ರೀತಿಯಾಗಿ ಹೇಳಿದ್ರಲ್ಲ ಅಂತ ಹೇಳಿ ಸತಿಪತಿಗಳಿಗೆ ಬಹು ದುಃಖ ಆಯಿತು. ಇನ್ನೇನು ಯಾಕ್ರಿಯಪ್ಪ ಅಂತ ಮರಳಿ ಕೇಳಬಾರದು, ಕರಿಬಾಯಿ ಅವರದಾರ ಅಂತ ಮನುಷ್ಯನೊಳಗೆ ಅವ್ರ ಶಬ್ದೆಲ್ಲ ನುಗ್ಗಿದ. ಗುರುಗಳು ಹೋಗ್ಬಿಟ್ರು. ಒಂದು 15 ನಿಮಿಷಗಳಲ್ಲಿ ಮತ್ತೆ ಅಲಿಕೇರಿ ಸಿದ್ದಪ್ಪ ಮಹಾರಾಜರು ಬಂದು, ಏನ್ ಸಮೀಪ ನಿಮ್ಮ ಅಲಿಕೇರಿ ಕೂಡದಲ್ಲ, ಅಲ್ಲಿ ಒಬ್ಬರು ಸಿದ್ದಪ್ಪ ಮಹಾರಾಜರು ಅಂತ ಹೇಳಿ ಮಹಾಪುರುಷರಾಗಿ ಹೋಗಿದ್ದಾರೆ. ಅವರು ಕೂಡ ಯಾವಾಗಲೂ ಸಂಚಾರ ಮಾಡ್ತಾ ಇದ್ರು ಕುದುರೆ ಮೇಲೆ ಕೂತ್ಕೊಂಡು. ಅವರ ಕುದುರೆ ಹೆಸರು ಪದ್ಮಾವತಿ ಅಂತ ಹೇಳಿದ್ದು. ಅವ್ರು ಏನು ಸಂಚಾರ ಮಾಡ್ತಿದ್ರು ಅಂದ್ರೆ, ಆ ಕುದುರೆ ಪದ್ಮಾವತಿಯ ಕುದುರೆ ಮೇಲೆ ಕೈ ಇಟ್ಟು, ಅಮ್ಮ ಇವತ್ತು ಯಾವ ಕಡೆ ಹೋಗ್ಬೇಕು ಅಂತ ಅವ್ರು ಕೇಳಿದ್ರಂದ್ರೆ, ಆ ಕುದುರೆ ಬಲಗಾಲ ಎತ್ತಿ ಪೂರ್ವ ಕೈಗೆ ಕಾಲ ಎತ್ತಿ ತೋರಿಸ್ತಂದ್ರೆ ಈ ಕಡೆ ಹೋಗ್ತಿದ್ರಂತ, ಪಶ್ಚಿಮಕ್ಕೆ ಮಾಡುತ್ತಂದ್ರೆ ಪಶ್ಚಿಮಕ್ಕೆ ಹೋಗ್ತಿದ್ರಂತ, ದಕ್ಷಿಣಕ್ಕೆ ಮಾಡುತ್ತ ಕಾಲ ಎತ್ತಿ ತೋರಿಸ್ತಂದ್ರೆ ಈ ಕಡೆ ಹೋಗ್ತಿದ್ರಂತ, ಉತ್ತರಕ್ಕೆ ಮಾಡ್ತಂದ್ರೆ ಉತ್ತರಕ್ಕೆ ಹೋಗ್ತಿದ್ರಂತ, ಈಶಾನ್ಯ ಕಡೆ ಮಾಡ್ತಂದ್ರೆ ಈ ಕಡೆ ಹೋಗ್ತಿದ್ರಂತ, ಆಗ್ನೇಯ ಕಡೆ ಮಾಡಿದ್ರೆ ಈ ಕಡೆ ಹೋಗ್ತಿದ್ರಂತ. ಇದೆಯೋ ನೈಋತ್ಯ, ಇದು ವಾಯವ್ಯ. ಇವೆರಡು ದಿಕ್ಕುಗಳಲ್ಲಿ ಯಾವುದೇ ದಿಕ್ಕಿಗೆ ಹಿಂಗ್ ಕಾಲಿಟ್ಟು ಕುದುರೆ ತೋರಿಸ್ತಂದ್ರೆ ಆ ಕಡೆ ಸಂಚಾರ ಮಾಡ್ತಿದ್ರಂತ. ಅವತ್ತಿನ ದಿನದಂದು ಈ ಏನದಲ್ಲಿದ್ರು ನೈಋತ್ಯ ಆ ದಿಕ್ಕಿಗೆ ಹೋದ್ರಂತ. ಅವರು ಹೋಗಿ ಹನುಮ ದೇವರ ಗುಡಿಯ ಕೂಡದೇ ಕ್ಷಣ ಎಲ್ಲಾ ಜನರಿಗೆ ಸಂತೋಷ. ಏನಪ್ಪ ನಮ್ಮ ಹಣೆ ಬರ, ನಾವೆಂತ ಪುಣ್ಯಶಾಲಿಗಳು, ಈಗ ತಾನೇ ಬೊಬ್ಬಾಲಿ ಮುಖ್ಯವರು ನಿರ್ಗಮನ ಮಾಡಿದ್ರು,
ಈಗ ಮತ್ತೆ ಅರಕೇರಿ ಮುಟ್ಟೆ ಬಂದಲ್ಲ ಅಂತ ಹೇಳಿ ಎಲ್ಲರೂ ಹೋಗಿ ಗ್ರಾಮದವರೆಲ್ಲ ನಮಸ್ಕರಿಸಿದ್ರು, ಆಶೀರ್ವಾದ ತಗೊಂಡ್ರು. ಆ ಸುದ್ದಿ ಪಡೆದವರನ್ನು ಗೊತ್ತಾಗ ಹಾಗೆ ಅವನು ಕೂಡ ದರ್ಶನಕ್ಕೆ ಬಂದ ಮುಖ ಕಪ್ಪಾಗಿತ್ತು. ಆ ಬಳಿಕ ಅವನಿಗೆ ಅವ್ರಿಗೆ ಪ್ರಸಾದ ಮಾಡಿಸಿನಿ, ಏನಕ್ಕಾಗಲ್ಲ ಮುಂದೆ ನನ್ನ ಹಣೆ ಬರ, ನಾ ಏನ್ ಕರ್ಮ ಮಾಡಿದ್ದೀನಿ ಗೊತ್ತಿಲ್ಲ ಅಂತ ಹೇಳಿ ಸಿದ್ಧಪ್ಪ ಮಹಾರಾಜರಿಗೆ ಸಹಿತ ಯಪ್ಪ ಒಂದಿಷ್ಟು ಮನೆಗೆ ಬಂದು ಪಾದ ಹಾಕ್ತೀರಾ ಅಂತ ಕೇಳ್ತಾನೆ. ಹೌದಪ್ಪ ನಡೆ ಅಂತ ಬಂದ್ರು. ಅವರಿಗೂ ಬೊಬ್ಲಾದ ಅಜ್ಜನಂಗೆ ಆದ ಚಿತೆ ಮಾಡಿದ್ರು, ಪಾದ ಪೂಜೆ ಮಾಡಿದ್ರು, ಪ್ರಸಾದ ಮಾಡಿಸಿದ್ರು. ಆ ಬಳಿಕ ಊಟ ಮಾಡಿಸಿ ದಕ್ಷಿಣ ಕೊಡೋ ಮುಂದೆ ಗಂಡ ಹೆಂಡತಿ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರಲ್ಲ, ಅವ್ರ ಕಣ್ಣಾಗಿ ನೀರು ಕಟ 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 ಆ ಗುರುಗಳ ಪಾದ ಮೇಲೆ ಬೀಳಾಕತ್ತು. ಸಿದ್ಧಪ್ಪ ಮಹಾರಾಜ್ ಇಬ್ರು ಬೆಂಗಲಿ ಕೈಟಲ್ಲ, ಏನ್ ಬಾ ಬಿಡಗೂಡ, ಯಾಕೋ ಏನಾಗಿದೆ, ಯಾಕೆ ಹೇಳಕತ್ತಿ, ಏನಾಗಿದೆ ಅಂತ ಕೇಳಿದಾಗ ಇಬ್ರು ನೀರು ಒರೆಸ್ಕೊಂಡು ಹೇಳ್ತಾರೆ, ಅಪ್ಪ ನೀವು ಬರೋಕ್ಕಿಂತ ಮುಂಚಿತ ಅರ್ಧ ಗಂಟೆ ಬೊಗಲಾದಪ್ಪವ್ರು ಬಂದಿದ್ರು, ಬಂದ್ ಕೂಡಲೇನೆ ಅವರಿಗೆ ನಿಮ್ಮ ಹಾಗೇನೆ ಪ್ರಸಾದ ಮಾಡಿಸಿದೀವಿ, ದಕ್ಷಿಣ ಕೊಟ್ಟಿವಿ. ಹೋಗಾಗ ಬಾಗಿಲು ಹೊರಗೆ ಇಟ್ಕೊಂಡ್ರು. ಕುದುರೆ ಹತ್ತುವಕ್ಕಿಂತ ಮುನ್ನ ಬಳಿಯ ನಿನ್ನ ಮನೆಗೆ ಹಾಗಲು ಬರಕ್ಕೆ ಬೆಂಕಿ ಹತ್ತು ಮಗನ ಅಂತ ಹೇಳಿ ಹೋದ್ರು. ಅದಕ್ಕಾಗಿ ನಮಗೆ ದುಃಖ ಆಗಿದೆ ಕೊಡೋಣ. ಓಹೋ ಹೀಗೇನಪ್ಪ, ಪರವಾಗಿಲ್ಲ. ಬಬಲಾದಿ ಅಜ್ಜ ಎಂತ ಕೆಲಸ ಮಾಡ್ಯಾನ ಬಳಿಗೆ, ಅವ್ರು ಎಂತ ಕೆಲಸ ಮಾಡಿದ್ರೆ ಗೊತ್ತೇನ, ನೀನೋ ಪೂರ್ವ ಜನ್ಮದೊಂದು ಕರ್ಮ ಮಾಡಿದಿ, ಅವ್ರಿಗೆ ಮನೆಗೆ ತರಿಸಿ ಪೂಜೆ ಮಾಡಿಸಿ ಪ್ರಸಾದ ಮಾಡಿಸಿದಂತ ಆ ಋಣ ಅವ್ರ ಮ್ಯಾಲಾಗಿತ್ತಂತ ಆ ಮನೆಗೆ ಹತ್ತುವ ಬೆಂಕಿಯಿಂದ ನೀನು, ನಿನ್ನ ಮನೆಯೊಳಗಿರತಕ್ಕಂಥ ಮಕ್ಕಳು, ದನಕರಗಳು, ನೀನೆಲ್ಲ ಬೆಳೆದ ಸಾಮಾನುಗಳು ಮತ್ತು ದವಸ ಧಾನ್ಯಗಳೆಲ್ಲ ರಕ್ಷಣೆ ಆಗ್ಬೇಕಂತ ಮುನ್ಸೂಚನೆ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರು. ಬಡವರಿಗೆ ಸಂತೋಷ ಆಯಿತು, ಸಂಶಯ ಹೆಂಗದ ನೋಡಿ. ಇವ್ರ ಮಾತಿಗೆ ಸಂತೋಷನೇ ಆಯಿತು, ಸಂಶಯ ಏನಾಯ್ತಂದ್ರೆ, ಯಪ್ಪ ನಮ್ಮ ಮನೆಗೆ ಏನೂ ಇಲ್ಲದನ ಈ ರೀತಿ ಬೆಂಕಿ ಹತ್ತಾಕ ಏನ್ ಕಾರಣ, ಯಾವ ಜನ್ಮದ ಕರ್ಮ ಇದು? ಈಗಾಗಲಂತೂ ತಾಯಿ ಗರ್ಭದಿಂದ ನಾನು ಹೊರಗೆ ಬಂದ ಕೂಡಲೇನೆ ನನಗೆ ಯಾವಾಗ ಪರಮಾತ್ಮ ಜ್ಞಾನ ಕೊಟ್ಟನೋ ಅಲ್ಲಿಗೆ ಹಿಡಿದಿಲ್ ತನಕ ನಾಲಿಗೆಯಿಂದ ಕೈಗಳಿಂದ ಯಾವುದು ಕೂಡ ನಾ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಹಾಗೆ ಕಾರ್ಯ ಮಾಡಿಲ್ಲ. ಅದಕ್ಕೆ ನನ್ನ ಮನೆ ಬೆಂಕಿ ಹತ್ತದಂದ್ರೆ ಇದು ಹಿಂದಿನ ಜನ್ಮ ಕರ್ಮನೇ ಇರಬೇಕು. ಅಂಥ ಕರ್ಮ ಏನಪ್ಪ ಅಂತ ಕೂಡಲೇ ಅವರು ತ್ರಿಕಾಲ ಜ್ಞಾನಿಗಳಿದ್ರಿ. ಭೂತ, ಭವಿಷ್ಯತ್, ವರ್ತಮಾನ. ಭೂತ ಅಂದ್ರೆ ನಿನ್ನಿಂದು, ವರ್ತಮಾನ ಅಂದ್ರೆ ಈಗ ನಡೆದದ್ದು, ಭವಿಷ್ಯ ಅಂದ್ರೆ ನಾಳಿನ ಪುರಾಣ. ನಿಮ್ಮ ಕಿಡ ಗುರುಗಳು ಒಂದಿಟ್ಟು ಕಣ್ಣು ಮುಚ್ಚಿದ್ರು, ಅವನ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರು. ಅವನ ಹಿಂದೆ ಏನ್ ಮಾಡಿದ ಅಂದ್ರೆ, ಅವನು ಒಕ್ಕಲಿಗೆ ಇದ್ದ, ಇಬ್ಬರು ಗೆಳೆಯರ ಬಲಗಳು ಸಮಯ ಇದ್ದು, ಸಮಾನ ಒಂದೇ ಸೀಮೆ ಅಡ್ಡ. ಆದ್ರೆ ಬಿದ್ದು ಆಗುವಂತಿಷ್ಟು ಹಿಂದೆ ಮುಂದಾಗಿತ್ತು. ಲಕ್ಷದಾಗಿರ್ಲಿ, ಈ ಎಲ್ಲರೂ ಒಕ್ಕಲಿಗೆ ಇದೆ. ನೀವು ಒಂದು ತಿಥಿ ಮುಹೂರ್ತದಲ್ಲಿ ಬಿದ್ದಂತ ಬೀಜದ ಅಂಕುರ ಮತ್ತೊಂದು ಬೆಳೆಗೆ ಹಾಗಿರುವುದಿಲ್ಲ, ಅದಷ್ಟು ಲಕ್ಷಣವಾಗಿರ್ತದೆ. ಅವಕ್ಕೆಲ್ಲ ಒಂದೊಂದು ಕಾರಣಗಳದಾವ. ಹಾಗಾಗಿ ಅವನ ಗೆಳೆಯನ ಹೊಲ ಜೋಳ ಅತ್ಯಂತ ವಿಪುಲವಾಗಿ ಬಂತು. ಇವನು ಸ್ವಲ್ಪ ಎಡ ಆತು. ಎಡ ಆಗದ ಕೂಡಲೇ ಇವನು ಹೊಟ್ಟೆಯಾಗ ಒಂದಿಷ್ಟು ಕಿಚ್ಚ ಹೊತ್ತು. ಏನದು? ನನಗಿಂತ ಹೆಚ್ಚಿಗೆ ಬೆಳೀತಾನ. ಏನಂದ್ರಿ? ನನಗಿಂತ ಹೆಚ್ಚಿಗೆ ಬೆಳೀತಾನ, ನನಗಿಂತ ಹೆಚ್ಚು ಬೆಳೀತಾನಲ್ಲ. ಆ ಹೊನ್ನುಡಿಗೆ ಯಾರ ಹೆಸರು ಬರಂಗಿಲ್ಲ, ಗೌಡಕ್ಕೂ ಗೌಡದಿ ಬರ್ತದಲ್ಲ, ಹಿಂಗೂ ಯಾಕೆ ಬರ್ತದ ಅಂತ ಕೆಲಸ ಅವ್ರು ಮಾಡ್ತಾ ಇದ್ದಾರಂತ ಬರ್ತದ. ಅವ್ರ ಜೋಡಿ ನಮಗೂ ಬರಲಿಲ್ಲ, ಹೆಂಗ್ ಬರ್ತದ? ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀವೋ ಅದೇ ಹೆಸರು ನಮ್ಗೆ ಬರ್ತದ. ಹಾಗಾಗಿ ಅದೇನು ಹೊತ್ತು ನೋಡ್ರಿ ಬೆಂಕಿ ಬಾಳ ದೊಡ್ಡದಾಗತ್ತು. ನಿತ್ಯ 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 ಇದು ಬೆಳೆಯಲಾರದಂಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೊಂಚ್ ಹಾಕ್ತಿದ್ದ, ವಿಚಾರ ಮಾಡ್ತಿದ್ದ. ಸಂಧಿ ಯಾವಾಗ ಸಾಧಿಸ್ತದಂತ ಹಿಂಗೆ ಹೊತ್ತುಗೋತು ಬಂತು.
ಇನ್ನೊಂದು ನಿಮಗೆ ಏನ್ ಹೇಳುದಂದ್ರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದರೆ ನಿಲ್ಲಬಹುದೇ. ಬಸವನವರು ಜನರು ಒಲೆ ಹತ್ತಿ ಉರಿಯಾಕತ್ತು ಅಂದ್ರೆ ಕೊಡ ಇಲ್ಲಿ 2 ಕೊಡ 4 ಕೊಡ 10 ಕೊಡ ಹಾಕಿ ಬೆಂಕಿ ಒಲೆ ಬೆಂಕಿ ಆಸಕ್ತೈತಿ. ಅದ ಬೆಂಕಿ ನೆಲಕ್ಕೆ ಹತ್ತಂದ್ರ ಆಸಕ್ತ ಬರ್ತದೆ. ಅದಕ್ಕೆ ಹೇಳ್ತಾರೆ, ಏರು ಇರಂಬಡೆ ಆಕಾಶದಿಂದ ಸಮುದ್ರದೊಳಗಿಂದ ನೀರು ಬಾಷ್ಪೀಭವನಗೊಂಡು ಮೋಡಾಕಾರದಲ್ಲಿ ಬಂದು ಮೇಘ ರೂಪದಲ್ಲಿ ಸುರಿಯುವ ಹನಿ ಗುಡ್ಡನ ಕುಡಿತು ಅಂತಂದ್ರೆ, ಹಳ್ಳ ಕೊಳ್ಳಕ್ಕೆ ಬರ್ಲಿಕ್ಕಂದ್ರೆ, ಈ ಹುಲ್ಲು ಚಿಗುರು ಚಿಗುರಿಗಂದ್ರೆ ಈ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯ ಸಾಧ್ಯ. ಆ ಬಳಿಕ ಇನ್ನೊಂದೇನು ತಗೊಂಡು ಮುಖ್ಯ, ಏರು ನೀರು ಕೊಡೆ ಬೇಲಿ ಮೇಪುಡೆ. ತೋಟಗಾರನೊಬ್ಬ ಕುರಿದನಗಳ ಕಾವಲಕ್ಕಾಗಿ ಜಾಲಿ ಅಥವಾ ಸರ್ಕಾರ ಜಾಲಿಗಳನ್ನು ಬಿಡ್ತಾ ಇದ್ದಂತ ನಮಗೆಲ್ಲ. ಆ ಜಾಲಿನ ರಾತ್ರಿ ಎದ್ದು ಹೊಲ ಮೈಲಿಕ್ಕಂತಂದ್ರೆ ಕಾಯ್ಲಿಕ್ಕೆ ಬರ್ತದೇನೋ? ಬರ್ತೈತೇನ್ರಿ? ಸಾಧ್ಯವಿಲ್ಲ. ಇದು 3ನೇದು. 4ನೇ ಸಾಲಿ ಏನಪ್ಪಾ ಅಂತಂದ್ರೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ, ಯಜಮಾನನೊಬ್ಬ ಧರ್ಮಪತ್ನಿಯ ಮೇಲೆ ಇಡೀ ಮನೆಯ ವಿಶ್ವಾಸ ಇಟ್ಟು ಹೋಗ್ತಾ ಇದ್ದಾನೆ. ಆ ಯಮ್ಮ ಇಲ್ಲಿರುವಂತ ಸಂಪತ್ತ ಬೆಳ್ಳಿ ಬಂಗಾರ ತವ್ರ ಮನೆಗೆ ಕಳ್ಸಾಕ ಶುರು ಮಾಡಿದಳಂದ್ರೆ, ಆ ಮನೆ ಎಂದಾದರೂ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಏನು? ಸಾಧ್ಯ. ಮತ್ ನೀವು ಸಿಟಿಗೆ ಬಂದಿರಿ, ಓ ನನ್ನ ಇದೇನೆಲ್ಲ ಯಾಕೆ ಹೇಳೋದು, ಹೇಳೋದು ಅವ್ರ ಕಿಶನಂದು ರೊಕ್ಕ ಒಗ್ಯಾಣಗೆ ನೆಪ ಮಾಡ್ಕೊಂಡು ಕಳವು ಮಾಡ್ಕೊಂಡು ಹೋಯ್ದು ನಾಗರ ಪಂಚಮಿ ಊರಿಗೆ ಬಂದು ಅವೇ ರಕ್ಕಿಲೆ ಕೊಳ್ಳಾಗ 4 ಗುಂಡು ಮಾಡ್ಕೊಂಡು ಗಂಡ ಮನೆಗೆ ಹೋಗಿ ಇದು ನಮ್ಮವ್ವ ತುಪ್ಪ ಮಾರಿ ಮಾಡಿಸೋಣ ಹೇಳ ಮಂದಿ ಅದ. ಈ ಊರಾಗಿ ಲಕ್ಕ ಇರ್ತಿಲ್ಲ. ಅದಕ್ಕೆ ಅವರು ನಗಬೇಕ ಏನ್ ಅಳಬೇಕಂತ ಮಡಿವಾಳಪ್ಪನವರು ಪದ ಮಾಡ್ತಾರೆ. ಸಮಯ ಕೇಳಿ ಎಲ್ಲ ತಿಂದು ಬಾಯಿ ಒರೆಸ್ಕೊಂಡು ನಾ ತಿಂದವನು ಬಾಯಿ ಹುಳ ಬಿಡ್ತಾರ. ಮಜಾ ಅಂತದ್ರಿ. ಮೊನ್ನೆ ಅಯೋಧ್ಯ ನಗರದ ರಾಮ ಮಂದಿರ ನಿರ್ಮಾಣ ಆಯಿತು. ಇಡೀ ವಿಶ್ವವ ದರ್ಶನ ಮಾಡತಕ್ಕಂತ ಮಂದಿರ ಆಯ್ತು. ಗುಡಿ ಪೂಜಾರಿ ಎಷ್ಟೋ ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡದಂತ ರಾಮನೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇರಿ ನೀವೆಲ್ಲ ಬಂದು. ನಾರಿ ತನ್ನ ಮನೆಯಲ್ಲಿ ಕಳವಡೆ ಏನ್ ಮಾಡೋದು? ಅಗ್ನಿ ಮುಂದಿಟ್ಟುಕೊಂಡು ಗುರುಗಳ ಸಾಕ್ಷಿಯಾಗಿ ಗಂಗೇಚ ಯಮನೇಚ ಗೋದಾವರಿ ನರ್ಮದಾ ಕಾವೇರಿ ಸಿಂಧು ತುರ್ಯಾ ಸದಾ ಮಂಗಲಂ ಹೀಗೆ ಮಂತ್ರ ಅಂದು ಅಗ್ನಿ ಸಾಕ್ಷಿಯಾಗಿ ಗಂಗೆ ಪೂಜೆ ಮಾಡಿ ಗಂಡ ಹೆಂಡತಿ ಪ್ರಮಾಣ ಮಾಡಿ ಎಂದೂ ಜೀವನಗಳು ಸುಳ್ಳು ಮಾತಾಡಂಗಿಲ್ಲ, ಪ್ರಾಮಾಣಿಕವಾಗಿರ್ತೀವಿ, ಗಂಡ ಹೆಂಡತಿ ಅವ್ರ ಜೀವನ ಅರ್ಥ ಮಾಡ್ಕೊಂಡು ಬದುಕ್ತೀವಿ ಅನ್ನೋರ ಈ ರೀತಿ ಮಾಡಿದ್ರೆ ಮನೆ ಹ್ಯಾಂಗ್ ಉಳಿತದ? 4ನೇ ಸಾಲ. 5ನೇ ಸಾಲ ಏನ್ ಬರೀತಾರೆ ಬಸವಣ್ಣವರು ಅಂತಂದ್ರೆ, ತಾಯಿಯ ಮಲೆ ಹಾಲು ನಂಜಾದೊಡೆ. ತಾಯಿ ತನ್ನ ಹೆತ್ತ ಮಗನಿಗೆ ಉಣಿಸುವಂತ ಅಮೃತದ ಕಲಶದ ತುಂಬಿದ ಹಾಲು ಒಳಗನ ವಿಷ ಆಯಿತು ಅಂತಂದ್ರೆ ಆ ಮಗನಿಗೆ ಯಾವ ವೈದ್ಯರ ಕಡೆಯಿಂದಲೂ ಕೂಡ ಬದುಕಿಸಲಿಕ್ಕಾಗ್ತದೇನು? ಸಾಧ್ಯ ಇಲ್ಲ. ಹೇ ಪರಮಾತ್ಮ, ನೀ ಹುಟ್ಟಿಸಿದ ಜೀವ ಕಳವಳ ಮಾಡಿದ ಬೆಳಕಿನ್ಯಾರು ಸಲುವವರಯ್ಯ ಕೂಡಲ ಸಂಗಮ ದೇವ ಅಂತ ಘೋಷಣೆ ಬರೀತಾರೆ. ಯಾಕೆ ಹೇಳಿದ್ರು? ಎದರ ಸಲುವಾಗಿ ಹೇಳದಪ್ಪ? ಹೊಳ್ಳಿ ಮತ್ತೆ ಅಲ್ಲೇ ಬರ್ಬೇಕ್ರಿ. ವಿಜಯಪುರದಿಂದ ಬಂದಂತ ಬಸ್ಸು ಹೊಳ್ಳಿ ಮತ್ತೆ ಹೊನ್ನೂಟಿಗೆ ಎಲ್ಲಿ ಹೋಗ್ಬೇಕು? ಇಲ್ಲೇ ನಿಂತ್ಕೋತಂದ್ರ ಎಲ್ಲರಿಗೂ ಚಿಂತೆ ಆಗ್ತದೆ. ಹೋಗೋರು ಚಿಂತೆ, ಅವ್ನ ಡಿಪೋ ಮ್ಯಾನೇಜರ್ ಅವನ ಬಸ್ ಹಾಕೋದಿಲ್ಲ, ಅವನಿಗೆ ಚಿಂತೆ ಆಗ್ತದೆ. ಹಂಗ ನಾವು ಎಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿಗೆ ಬರ್ಬೇಕಾಗ್ತದ. ಬಡಗೌಡನಿಗೆ ಸಿದ್ದಪ್ಪ ಮಹಾರಾಜ್ ಹೇಳಕ್ಕೆತ್ಯಾರ,
ಪಟ್ಯಾಗ ಹೊತ್ತಿದ ಕಿಚ್ಚ ಬೆಳಿಗ್ಗೆ ಈ ಬೆಂಕಿ ಉರಿತಾ ಉರಿತಾ ಜೋಳ ಗೋಧಿನಿ ಆತು, ಶೀತ್ನಿ ಆತು, ಕಡಬದಿನಿ ಆತು, ಬೆಳಿಗ್ಗೆ ಎಲ್ಲ ಒಣಗಿತು. ಆ ಜೋಳವನ್ನ ಕಿತ್ತಿ ಸೂಡ ಕಟ್ಟಿ ಗೂಡ ಹೊಡೆದಾಗ ನೀ ಏನ್ ಚಿಂತೆ ಮಾಡ್ತಿದ್ದೆ ಅಂತಂದ್ರೆ ಈ ಗೂಡ ಬಿಟ್ಟು ಅವ ಯಾವಾಗ ಮನೆಗೆ ಹೋಗ್ತಾನ, ನನಗೆ ಯಾವಾಗ ಟೈಮ್ ಸಾಧಿಸಿತ್ತು, ಇದಕ್ಕೆ ಯಾವಾಗ ಬೆಂಕಿ ಹಚ್ಚಲಿ ಅಂತ ದಾರಿ ಕಾಯ್ತಿದ್ದೆ. ಗುರುಗಳು ಹೇಳ್ತಾರೆ, ಬಡದೋಡ ಕಣ್ಣ ನೀರೊಣರು ಕಣ್ಣಗಾಲ. ಅವಾಗ ಅವ ಮನೆಗೆ ಬಂದ, ಇವ ಸಾಧಿಸಿ ಬೆಂಕಿ ಹಚ್ಚದ. ಹಚ್ಚಿ ಮತ್ ಮನೆಗೆ ಬಂದ, ಮಂದಿ ಕೂಡ ಅವ್ರ ಜೋಡಿ ಇವನು ಮಂದ್ಯ ಕೊಡ್ಕೊಂಡು ಹೋಗಿ ಅವನೇ ಪ್ರಯಾಸ ಶುರು ಮಾಡ್ತಾನೆ. ಏನಂತ, ನಾನು ಗೆಳೆಯ ಬಣಿನಿಗೆ ಬೆಂಕಿ ಹಚ್ಚದ ಸೋಯ ಮಗ ಸಿಕ್ಕರ ತುಕಡಿ ಮಾಡಿಬಿಟ್ಟಿನ. ಅವನ ಮನಿ ಬೇಗಲಾಗಲಿ ಅಂತಾನ, ಅವನ ಮನಿ ಮಸೂದಿಗೆ ಆಗಲಿ ಅಂತಾನ. ಎಲ್ಲ ಅವ ಮತ್ತು ಬಾಯಾಗ ಮಣ್ಣು ಹಾಕೋತಿದ್ದ. ಪಾಪ ಬೆಂಕಿ ಹಚ್ಚದ ಆ ಹೆಣ್ಣು ಮಕ್ಕಳಿಗೆ ಏನ್ ತಿನ್ಬೇಕು ಅಂತ ಹೇಳಿ ಬೆಳಿಗ್ಗೆ ಆಗ ಮಾಡಿದ ಆ ಕರ್ಮ ಇವತ್ತು ನೀನು ಮಾಡಿಲ್ಲಂದ್ರೂ ಕೂಡ ಅದು ನೀನು ಬೆನ್ನ ಬಿಟ್ಟಿಲ್ಲ, ಬಿಡುವುದಿಲ್ಲ. ಅದಕ್ಕೆ ದುರಿತ ಕರ್ಮವ ನಲ್ಲದಿರು ಮನುಷ್ಯನೇ. ಈಗಿಂದಲ್ಲದು ನೀ ಮಾಡಿದ ಆ ಬೆಂಕಿಯ ಕರ್ಮವೇ ಇಂದು ನಿನ್ನ ಮನೆಗೆ ಬೆಂಕಿ ತುತಿ ನಿಶ್ಚಿತ. ಆದ್ರ ಬಬಲಾದಿ ಮುತ್ಯ ನಿನ್ನ ಅನ್ನ ತಿಂದಾನ, ಉರಿ ಹತ್ತದ್ದು ಮುನ್ನೆಚ್ಚರಿಕೆ ಮಾಡಿಕೊಟ್ಟು ಹೋಗ್ಯಾನ. ಇನ್ನು ನನಗೇ ಉಳಿಸಿದ ಬಳಕ ನಾನು ನಿನಗೊಂದು ಉಪಕಾರ ಮಾಡ್ತೀನಿ ಅಂತ ಹೇಳ ಅರಿಕೆಯಲ್ಲಿ ಮುತ್ಯ ಸಿಟ್ಟು ಮಾಡಿದ್ರು. ಏನಿಲ್ಲ, ಹಬ್ಬ ದಿವಸ ಹಗಲು 12ಕ್ಕೆ ಉರಿ ಹತ್ತದ ಖಚಿತ. ನೀ ಏನ್ ಮಾಡ್ಬೇಕು, ಎಲ್ಲಾ ಮನೆಯಾಗಿನ ಸಾಮಾನು ಕಡೆ ತೆಗಿ, ತೆಗೆದು ಬೆಂಕಿ ಹತ್ತಿದ ಕ್ಷಣ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾಂತ ಕೂಗು, ನಾನು ಮಳಿ ಕೊಟ್ಟು ನಿನ್ನ ಮನೆಗೆ ಹತ್ತಿದ ಬೆಂಕಿ ಆರಿಸ್ತು ಅಂತ ಹೇಳೋದು. ಸಿದ್ಧಲಿಂಗೇಶ್ವರ
सिद्धलिंगेश्वर महाराज की देवलिंगेश्वर महाराज की हिंदप्पा महाराज की ಒಳ್ಳೆ ಗೀತೆಯನ್ನು ಹಾಡಿದಲ್ಲ ಸಿದ್ಧಲಿಂಗ ಸಿದ್ಧ ರಾಮ ಒಡಲೋರನಿಗೆ ಸಂತೋಷ ಐತೆ. ನಾವು ಮಾಡಿದ ಸಾಕ್ಷಿ ನಮ್ಮ ಮುಕ್ತಾಯ್ತು ಅಂದ್ರೆ ಸಂತೋಷ ಆಗ್ತೀವಿ, ದುಃಖ ಆಗಂಗಿಲ್ಲ. ಪ್ರತಿಯೊಬ್ಬರಿಗೂ ಲಕ್ಷ್ಯದಾಗಿರ್ಬೇಕ್ರಿ. ಯಾವುದೇ ಬಂದರೂ ಕೂಡ ಹಿಂದಿನ ಕರ್ಮ ಇದ್ರನ ಬರ್ತೈತಿ, ಇಲ್ಲ ಬರುದಿಲ್ಲ ಅಂತ ನಿಮ್ಗೆ ಸಾಕ್ಷಿ ಮಾಡ್ಕೋಬೇಕು. ಅದಕ್ಕೆ ನಿಮ್ಗೆಲ್ಲ ಒತ್ತು ಹೇಳ್ತೀನಿ, ಜೀವನದಲ್ಲಿ ಯಾರಿಗೆ ಹೇಳಬೇಕು ನಾ ಇದನ್ನ ಮುಖ್ಯ ಭೂಮಂಡಲದಲ್ಲಿ ಕುಂದಲ ದೇಶದ ಮಧುಕೈಟವರ ವಂಶಜನಾಗಿರತಕ್ಕಂಥ ಕಿಲ್ಲಾಸುರ ದೈತ್ಯನ ಜನ್ಮ ಆಯಿತು. ಆಗಿದ್ದ ಕೂಡಲೇ ಅವರು ಕೂಡ ಈಗೇನಿಂದವರು ಮಾಡಿದ್ರಲ್ಲ ಅಂತಹ ತಪಸ್ಸನ್ನೇ ಮಾಡ್ತಾ ಇದ್ದಾನೆ. ಬಹಳ ಕಠಿಣ ತಪಸ್ಸು ಮಾಡ್ತಾ ಇದ್ದಾನ. ಅವನ ತಪಸ್ಸಿಗೆ ಅವಕಾಶ 3 ತಿಂಗಳ, 6 ತಿಂಗಳ, 12 ತಿಂಗಳ, 6 ವರ್ಷ, 12 ವರ್ಷ, 24 ವರ್ಷ, 36 ವರ್ಷ ಹೀಗೆ ಅನುಷ್ಠಾನಕ್ಕೆ ಹೋಗಿ ಇರ್ತದೆ. ಕಠೋರವಾಗಿ ಆ ತಪಸ್ಸಿಗೆ ಬ್ರಹ್ಮದೇವನು ಪ್ರದಕ್ಷಿಣಾಗಿ ಅವ ಯಾವ ಸಂಕಲ್ಪ ಮಾಡಿಕೊಂಡು ಅನುಷ್ಠಾನ ಮಾಡ್ತಾ ಇದ್ದೇನೆ, ತಪಸ್ಸು ಮಾಡ್ತಾ ಇದ್ದೇನೆ ಅನ್ನೋದನ್ನ ಪರಿಗಣಿಸಿ ಕೇಳ್ತಾನೆ. ಅವಾಗ ಅವಂತಾನ, ಆ ಕಿಲ್ಲಾಸುರ ದೈತ್ಯ, ಈ ಜಗತ್ತಿನೊಳಗ ನನಗೆ ದೇವ ದಾನವ ಮತ್ತು ಸ್ತ್ರೀ ಪುರುಷ ಇವರಿಂದ ನನಗೆ ಮರಣ ಆಗಬಾರದು ಅಂತ ವರ ಕೇಳ್ಕೊಂಡ. ಬ್ರಹ್ಮದೇವ ತಥಾಸ್ತು ಅಂತ. ದೇವರು ನಾವು ಬೇಡಿಕೆ ಕೊಡ್ತಾನ, ಆದ್ರೆ ಬೇಡಾಗ ಮಾತ್ರ ವಿಚಾರ ಮಾಡಬೇಕು. ನಾವು ಒಬ್ಬಕ್ಕೆ ಹೆಣ್ಮಗಳು ಕತ್ರಿ ಭಾಗನೂ ಬೇಡ್ಕೊಂಡ್ರು ಕೇಳಿದೆಲ್ಲ, ಅಕ್ಕ ಸಾಯ್ಬೇಕು, ಅಕ್ಕನ ಗಂಡನ ಮದುವೆ ಆಗ್ಬೇಕು. ಅವರು ಕೇಳಿದ್ರು ಅಕ್ಕಿ ತಥಾಸ್ತು. ಪರಿಣಾಮ ಮುಂದೆ ಏನಾಗ್ತದ, ಅಕ್ಕಿನೇ ಭೋಗಿಸ್ಬೇಕಾಗ್ತದ.
ಎರಡನೇದಕ್ಕೆ ಬೇಡಿಕೊಂಡಳು. ಏನ್ ಬೇಡಿಕೊಂಡಳು ಅಂದ್ರೆ, ನಮ್ದೊಂದು ಆಕಳು ದುಕಾನ, ಎಣ್ಣೆ ಹಾಕಿನ ಗೊಬ್ಬರದ್ದು, ಜರ ಈ ಸಲ ತೊಗರಿಗೆ ಹೊಳ ಜಾಸ್ತಿ ಆಗಬೇಕು, ನಾವ್ ಎಣ್ಣೆ ಮಾರಾಟ ಆಗಬೇಕು, ನಾ ಉಡ್ಯಾಗ ಎಮ್ಮಿ ಕರ ಕಟ್ಕೊಂಡು ಸಿರಿ ಆಗ್ತೀನಿ. ಅದಕ್ಕೆ ನಿಜಕ್ಕೂ ಹೇಳ್ತಾರೆ, ಬೇಡುವಿನ ಭವ ಮಾಡನ ಒಲಿದು ಸುಗುಣ ಸಂತತಿ. ಹೇ ಪರಮಾತ್ಮ, ನನಗೆ ಜನ್ಮ ಕೊಡು ಬೇಡೋದಿಲ್ಲ. ಯಾರಾದರೂ ಕೂಡ ಈ ಜನ್ಮಕ್ಕೆ ದುಃಖದ ಕಷ್ಟದ ಇಲ್ಯಾಕೆ ಹೋಗ್ಬೇಕಂತ ಹೆದರ್ಬೇಕು, ಹೆದರ್ತಾ ಇದ್ದಾರೆ. ನಾನು ಹೆದರಲ್ಲ. ನನಗೇನ್ ಕೊಡ್ತಿ ಅಂದ್ರೆ, ಒಂದು ಬಡವರೇ ಕೊಡ್ತಿ, ಬೇಡ ಶ್ರೀಮಂತರೇ ಕೊಡ್ತಿ, ಎರಡದೇನಲ್ಲ. ಅತಿ ಶ್ರೀಮಂತನಾಗಿ ನನಗೆ ಹುಟ್ಟಿಸಿದಿ ಅಂತಂದ್ರೆ, ದೀನ ದಲಿತ ಅನಾಥ ಅಂಧ ಧರ್ಮ ಸಮಾಜ ದೇಶದ ಕಾರ್ಯಕ್ಕೆ ಸಹಕಾರ ಕೊಡುವಂತ, ದಾನ ಕೊಡುವಂತ ಬುದ್ಧಿ ಕೊಡು. ಒಂದೇನು ಇದು ಬೇಡ, ಬಡವನಾಗಿ ಹುಟ್ಟಿಸಿದಿ ಅಂತಂದ್ರೆ ಇಂಥ ಧರ್ಮ ಕ್ಷೇತ್ರದಲ್ಲಿ ನನಗೆ ಸೇವಾ ಮಾಡುವಂತ ಭಾಗ್ಯ ಕೊಡು. ಇನ್ನೊಂದು, ಉತ್ತಮರ ಸಂಘದಲ್ಲಿ ಬೆರೆಯುವಂತೆ ನನಗೆ ಅನುಗ್ರಹ ಮಾಡುವು ಅಂತ ಹೇಳ್ತಾರೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸಲ್ಲದಂತೆ ಅಂತ ಹೇಳ್ತಾರಲ್ಲ, ಅದು ಕೂಡ ಅವ್ರು ಹೇಳ್ತಾರೆ. ಇನ್ನ ಪ್ರಭುದೇವರು ಕೂಡ ಹೇಳ್ತಾರೆ. ಏನಪ್ಪ ಅದು? ಏನದು? ನೆನಪೇ ಬರೋದು. ಎಲ್ಲ ಬ್ಲ್ಯಾಕ್ ಆಗಿರ್ತಾವ್ರೆ, ಅವರು ಓಪನ್ ಆಗಲ್ಲ. ಅವು ಬಟನ್ ಹೊಡೆದಾಗ ಓಪನ್ ಆಗ್ತದೆ. ಹಾಗೆ ಈತ ಏನ್ ಬಿಡ್ತಾನಂದ್ರೆ, ನನಗೆ ದೇವರಿಂದಲೂ ದಾನವರಿಂದಲೂ ಮತ್ತು ಸ್ತ್ರೀಯರಿಂದಲೂ ಪುರುಷರಿಂದಲೂ ಕೂಡ ನನಗೆ ಮರಣ ಆಗಬಾರದು ಅಂತ ಹೇಳಿ ವರ ಪ್ರಾಪ್ತ ಮಾಡಿಕೊಳ್ತಾನ. ವರ ಬಂದ ಮೇಲೆ ಅವನಿಗೆ ಅಹಂಕಾರ ಬಂದೇ ಬಿಡ್ತು, ಬರೋ ಬಂದೇ ಬಿಡ್ತು. ಬಂದ್ ಏನ್ ಮಾಡಿದವ ಅಂದ್ರೆ, ಈ ಜಗತ್ತಿಗೆಲ್ಲ ನಾನೇ ದೇವರಾಗಬೇಕು, ಈ ವಿಶ್ವಕ್ಕೆಲ್ಲ ನಾನೇ ದೇವರಾಗಬೇಕು. ನನ್ನ ಮುಂದೆ ಶಿವ ಇಲ್ಲ, ನನ್ನ ಮುಂದೆ ವಿಷ್ಣು ಇಲ್ಲ, ನನ್ನ ಮುಂದೆ ಬ್ರಹ್ಮ ಇಲ್ಲ, ನನ್ನ ಮುಂದೆ ಅಮರಾವತಿ ಪಟ್ಟಣವನ್ನಾಳುವಂತ 33 ಕೋಟಿ ದೇವತೆಗಳ ಮಹಾರಾಜ ಇಂದ್ರನು ಕೂಡ ನನ್ನ ಸಮಾನನು ಅಲ್ಲ. ಪಾತಾಳ ಲೋಕ, ಭೂಲೋಕ, ಆ ಬಳಿಕ ಚಂದ್ರ ಸೂರ್ಯಲೋಕ, ಶಿವಲೋಕ ಎಲ್ಲವೂ ಕೂಡ ನನ್ನ ಆಜ್ಞೆಯಲ್ಲಿ ಇರಬೇಕು ಅಂತ ಅವ ಏನ್ ಕೆಲಸ ಶುರು ಮಾಡದ ಅಂತಂದ್ರೆ, ಎಲ್ಲಿ ಪುರಾಣ ಪುಣ್ಯ ಕಥೆಗಳು ನಡೀತಾವ ಅದನ್ನೆಲ್ಲ ಕೆಡಿಸೋದು, ಹಾಳು ಮಾಡೋದು. ಯಾರಾದರೂ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ರೆ ಅವರ ಮನೆಯನ್ನ ಬಂದ್ ಮಾಡಿಬಿಡೋದು. ಆ ಬಳಿಕ ಯಾರಾದರೂ ಕೂಡ ಜಗತ್ ಕಲ್ಯಾಣಕ್ಕಾಗಿ, ವಿಶ್ವದ ಶಾಂತಿಗಾಗಿ, ಧರ್ಮದ ಉತ್ಥಾನಕ್ಕಾಗಿ, ಧರ್ಮದ ಪ್ರಗತಿಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಯಾರಾದರೂ ಕೂಡ ತಪಸ್ಸು, ಅನುಷ್ಠಾನ, ಯೋಗ, ಧ್ಯಾನ, ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ರೆ ಜಾಡಿಸಿ ಕಾಲಿಲೆ ಒದ್ದು ಅದನ್ನೆಲ್ಲ ಕೆಡಿಸಿ ಬಿಡುತ್ತಿದ್ದ. ಇಂಥ ಪಾಪದ ಕೃತ್ಯ, ಅಧರ್ಮ ಕಾರ್ಯ, ಇವು ಸತ್ಕಾರ್ಯಗಳೆಲ್ಲ ನಿಂತು ಹೋದು. ಬಾಗಲ ಮುಚ್ಚ ಆಗ್ಬಿಡಿದ್ರು, ಬೀರಪ್ಪ ನನಗೆ ದೊಡ್ಡವನಲ್ಲ, ನಾನೇ ಆಗ್ಬಿಟ್ಟಿದ್ದೇವ್ರ ಅಂತ ಬಾಗಲ ಮುಚ್ಚಲು ಹಚ್ಚಿ ಅವನ ಕಾಲನ್ನ ತೊಳೆಸಿದ್ನಂತ. ಯಾರೇವ? ಕಿಲ್ಲಾಸುರ ದಿವ್ಯ. ಇದು ಮೃತ್ಯುಲೋಕ ಅಲ್ಲದೆ ದೇವಲೋಕದವರೆಗೆ ಋಷಿ ಮುನಿಗಳಿಗೆಲ್ಲ ಅವರ ಆಶ್ರಮಗಳಿಗೆಲ್ಲ ಕಡ್ಡಿ ಕೊಡದೆ ಬೆಂಕಿ ಹಚ್ಚೋದು, ಸುಡೋದು, ಹೀಗೆಲ್ಲ ಮಾಡಿದ ಕೂಡಲೇ ಎಲ್ಲ ದೇವಾನು ದೇವತೆಗಳು ಮತ್ತು ಋಷಿ ಮುನಿಗಳು, ಗಣಾಧೀಶರು, ಗಂಧರ್ವ ಕಿನ್ನರ ಕಿಂಪುರುಷರೆಲ್ಲರೂ ಕೂಡಿಕೊಂಡು ಕಿಲ್ಲಾಸುರ ದೈತ್ಯನ ಮಹಾ ದುಃಖಕ್ಕೆ ಕಾರಣವಾದಂತ ಕೃತ್ಯವನ್ನು ನೋಡಿ ಎಲ್ಲರೂ ಬ್ರಹ್ಮದೇವನ ಹತ್ತಿರ ಹೋಗುತ್ತಾರೆ. ಬ್ರಹ್ಮದೇವನು ಹೇಳ್ತಾನೆ, ನಮ್ದು ವರ ಕೊಡೋದಷ್ಟ ಕರ್ತವ್ಯಪ್ಪ,
ಆ ವರ ಕೊಟ್ಟವನಿಗೆ ಸಂಹಾರ ಮಾಡತಕ್ಕಂತ ಶಕ್ತಿ ನನ್ನ ಹತ್ರ ಇಲ್ಲ. ನಾವು ನೀವು ಕೂಡಿ ಇಂದ್ರ ಮಹಾರಾಜ ಎಲ್ಲ ದೇವತೆಗಳ ರಕ್ಷಕ, ಎಲ್ಲಾ ದೇವ ಋಷಿ ಮುನಿಗಳಿಗೆಲ್ಲ ರಕ್ಷಣೆ ಮಾಡ್ತಾನ, ನಾವು ಅಮರಾವತಿಗೆ ಹೋಗೋಣ ಅಂತ ಹೇಳಿ ಆ ಇಂದ್ರ ಮಹಾರಾಜನ ಆಸ್ಥಾನಕ್ಕೆ ಸಕಲ ದೇವತೆಗಳು ಋಷಿ ಮುನಿಗಳೆಲ್ಲ ಬರ್ತಾ ಇದ್ದಾರೆ. ಇಂದ್ರ ಮಹಾರಾಜ ಎಲ್ಲಾ ದೇವತೆಗಳನ್ನ ಋಷಿ ಮುನಿಗಳನ್ನ ಅರ್ಘ್ಯಪಾದಾರವಿಂದ ಪೂಜೆಯನ್ನು ಮಾಡಿಕೊಂಡು ತನ್ನ ಆಸ್ಥಾನದೊಳಗೆ ರಾಜ ದರ್ಬಾರಗಳು ಮಾಡಿಕೊಂಡು ಬಂದ ವಿಚಾರವನ್ನು ಕೇಳಿದಾಗ ಎಲ್ಲರೂ ಕಿಲ್ಲಾಸುರ ದೈತ್ಯನ ಪಾಪಕೃತ್ಯವನ್ನೇ ಹೊಗಳಿದರು. ಅದಕ್ಕೆ ಏನಾದರೂ ಮಾಡಿ ಆ ದೈತ್ಯನನ್ನ ಸಂಹಾರ ಆಗ್ಬೇಕು ಅಂತ ಕೇಳ್ಕೊಂಡಾಗ ಇಂದ್ರ ಹೇಳ್ತಾನೆ, ಈ ಶಕ್ತಿ ನನ್ನ ಹತ್ರನೂ ಕೂಡ ಇಲ್ಲ, ನಾವು ನೀವು ಕೂಡಿಕೊಂಡೇ ವೈಕುಂಠಕ್ಕೆ ಹೋಗೋಣ. ಅಲ್ಲಿ ಭಗವಾನ್ ವಿಷ್ಣು ಪರಮಾತ್ಮ ವಿರಾಜಮಾನನಾಗಿ ಲಕ್ಷ್ಮೀ ದೇವಿಯೊಂದಿಗೆ ಸೇವೆಗೊಳ್ಳುತ್ತಾ ಕುಳಿತುಕೊಂಡಿದ್ದಾನೆ ಅಂತ ಹೇಳಿ ಇಂದ್ರ ಎಲ್ಲ ದೇವತೆಗಳನ್ನ ಕರ್ಕೊಂಡು ವೈಕುಂಠಕ್ಕೆ ಆ ಲಕ್ಷ್ಮೀರಮಣ ನಾರಾಯಣನ ಧ್ಯಾನ ಮಾಡ್ತಾ ಹೊರಟಿದ್ದಾನೆ. ಅದು ಒಂದು ಸಣ್ಣ ಗೀತೆ ಬರುತ್ತದೆ ಯಮನಗಳು. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ದೇವತೆಗಳೆಲ್ಲ ಭಗವಂತ ಲಕ್ಷ್ಮೀನಾರಾಯಣನ ಕೋಟಿ ಕೋಟಿ ಭೃತ್ಯರಿರಲು ಪಾಠಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಪಾಠಕಾಂಬರನ ಸೇವೆ, ಸಾಟಿ ಇಲ್ಲದೆ ಮಾಡಿ ಪೂರ್ಣ, ಸಾಟಿ ಇಲ್ಲದೆ ಮಾಡಿ ಪೂರ್ಣ, ನೋಟದಿಂದ ಸುಖಿ ಸುಖಿಗಳು, ನೋಟದಿಂದ ಸುಖಿ ಸುಖಿಗಳು, ಏನು ಧನ್ಯಳೋ ಲಕ್ಷ್ಮೀ ಶಿವನವರು ಛತ್ರ ಚಾಮರ ವ್ಯಂಜನ ಪ್ರಿಯ
ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ಚಿತ್ರ ಚರಿತನಾದ ಹರಿಯ ಕಾಲಿ ಸೇವೆ ಮಾಡುತ್ತೀರು ಕಾಲಿ ಸೇವೆ ಮಾಡುತ್ತೀರು ಏನು ಧನ್ಯರೋ ಏನು ಧನ್ಯರೋ ತುಗಿಯುತ್ತ ಮಾಡಿರು ಏನು ಧನ್ಯರೋ ತುಗಿಯುತ್ತ ಮಾಡಿರು ಛತ್ರ ಚಾಮರ ವ್ಯಂಜನ ಪರ್ಯಂತ ಛತ್ರ ಚಾಮರ ವ್ಯಂಜನ ಪರ್ಯಂತ ಸರ್ವತ್ರ ವ್ಯಾಪ್ತನಾದ ಸರ್ವದೋಷ ರಹಿತನಾದ ಸರ್ವತ್ರ ವ್ಯಾಪ್ತನಾದ ಸರ್ವದೋಷ ರಹಿತನಾದ ಸರ್ವವ್ಯಂಜನಾದ ಪುರಂದರ ವಿಠಲ ವಿಠಲ ದೇವಿ ಭಗವತಿಯ ಸರ್ವ ದೇವತೆಗಳೆಲ್ಲ ಸೇವೆ ಮಾಡ್ತಾ ಇಷ್ಟು ಧ್ವನಿ ಹೊರಗೆ ಬರೋದಲ್ಲಪ್ಪ ಇದೆ ನಮ್ಮ ಕಡೆ ರೀಸನ್ ಆಗ್ತದೆ ಸ್ವಲ್ಪ ನೋಡಿ ಬರೋದು ಬಹಳ ಸುಂದರ ಗೀತೆಯನ್ನ ಪುರಂದರದಾಸರು ಹಾಡಿದ್ದಾರೆ. ಲಕ್ಷ್ಮೀ ರಮಣ ಗೋವಿಂದನ ಧ್ಯಾನ ಮಾಡ್ತಾ ದೇವತೆಗಳು ಹೊರಟಿದ್ದಾರೆ. ಎಂಥ ಧನ್ಯಳಮ್ಮ, ಕೋಟಿ ಕೋಟಿ ನಿನ್ನ ಭಕ್ತರಿರ್ಲಿಕ್ಕಾಗಿ ನೀನೇ ಭಗವಂತನ ಸೇವೆ ಮಾಡ್ತೀಯಲ್ಲ ಅಂತೇಳಿ ಹಾಡುತ್ತಾ ಇದ್ದಾರೆ ಅವರೆಲ್ಲ. ಭಗವಂತನ ಸನ್ನಿಧಾನಕ್ಕೆ ಸಕಲ ದೇವತೆಗಳು, ಋಷಿಮುನಿ ಪುಂಗವರು, ಬಳಿಕ ಇಲ್ಲ ದಿವಸ ಬರ ಕಪ್ಪೆಯಾಗಿ ಬಂದೈತಿ ನೋಡ. ಲಕ್ಷ್ಮೀ ನಾರಾಯಣ ದೇವರನ್ನ ವೈಕುಂಠ ಮಹಾಮಂದಿರಕ್ಕೆ ಹೋಗಿ ಎಲ್ಲರೂ ವಿಷ್ಣು ಭಗವಂತನಿಗೆ ಕರ ಮುಗಿತಾ ಇದ್ದಾರೆ. ದೇವತೆಗಳನ್ನು ನೋಡಿ ವಿಷ್ಣು ಭಗವಂತನು ಕೂಡ ಮರಳಿಯವರಿಗೆ ಕೃತಜ್ಞತೆಯ ಶರಣವು
ಸಮರ್ಪಣೆ ಮಾಡ್ತಾ ಇದ್ದ. ಎಲ್ಲ ದೇವತೆಗಳಿಗೆ ವೈಕುಂಠದಲ್ಲಿ ಅವರಿಗೆಲ್ಲ ಆಸನ ಕೂಡಿಸಿಕೊಂಡು ಬಂದ ಸುವಿಚಾರವನ್ನ ಕೇಳಿದ ಕ್ಷಣ ಇಂದ್ರಾದಿ ದೇವತೆಗಳು, ಬ್ರಹ್ಮದೇವನು, ಋಷಿ ಮುನಿಗಳೆಲ್ಲ ಭೂಲೋಕದಲ್ಲಿ ಧರ್ಮ ಕಾರ್ಯವನ್ನು ನಿಲ್ಲಿಸುವಂತ, ಸತ್ಕಾರ್ಯವನ್ನೆಲ್ಲ ಹಾಳು ಮಾಡುವಂತ, ತನ್ನದೇ ಆಗಿರತಕ್ಕಂಥ ಅಹಂಕಾರದಿಂದ ಸಜ್ಜನರಿಗೆ, ಸಾಧುರಿಗೆ ಪೀಡೆಯನ್ನು ಉಂಟು ಮಾಡತಕ್ಕಂಥ ಒಬ್ಬ ಖಿಲ್ಲಾಸುರ ದೈತ್ಯನು ಜನಿಸಿದ್ದಾನೆ. ಭೂಮಿ ಮೇಲೆ ಬದುಕಲಿಕ್ಕೆ ಯಾರಿಗೂ ಸ್ಥಳ ಇಲ್ಲದಂತಾಗಿದೆ ದೇವ. ಆದ್ದರಿಂದ ತಾವುಗಳು ದೇವತೆಗಳಿಗೆ, ಸಾಧು ಸಜ್ಜನರಿಗೆ, ಋಷಿಮುನಿಗಳಿಗೆಲ್ಲ ಬಂದಿರುವಂತ ಈ ಸಂಕಟವನ್ನ, ಈ ಎಪತ್ಕಾಲವನ್ನ ತಾನು ದೂರೀಕರಿಸಬೇಕು. ನಿನ್ನ ಹೊರತಾಗಿ ಜಗತ್ತಿನೊಳಗೆ ಈ ಕೆಲಸ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭಗವಾನ ವಿಷ್ಣು ಪರಮಾತ್ಮನು ಸಂತೋಷಭರಿತನಾಗಿ ದೇವತೆಗಳಿಗೆಲ್ಲ ಸಮಾಧಾನ ಪಡಿಸಿ ಅವರಿಗೆ ಅಭಯದಾನ ಕೊಡುತ್ತಾನೆ. ಬಹುತೇಕ ಈ ಕಥೆಯನ್ನು ಪ್ರಾರಂಭ ಮಾಡಲ್ಲಂದ್ರೆ ಬೇಕು ನೀವು ಬಹುತೇಕ ಮತ್ತೆ ಇವತ್ತು ಪೀರದೇವ್ರ ಕಡೆ ಏನು ಹೇಳಿಲ್ಲ, ಇದನ್ನೇ ಯಾಕೆ ಹೇಳಿದ ಅಂತ ಹೇಳಿ ಇದು ಅದರಲ್ಲೇ ಬರುದು. ಖಿಲ್ಲಾಸುರ ದೈತ್ಯ ಅದ್ರಾಗೆ ಬರ್ತಾನ. ಆ ಬಳಿಕ ಅವರಿಗೆ ಸಮಾಧಾನ ಅಭಯದಾನ ಏನ್ ಕೊಡ್ತಾನಂತಂದ್ರೆ, ಅಪ್ಪ ದೇವತೆಗಳಿರ, ಬ್ರಹ್ಮಾದಿ ಇಂದ್ರ ಮಹಾರಾಜನೇ, ಎಲ್ಲ ಋಷಿಪುಂಗವರೇ, ನಿಮ್ಮೆಲ್ಲರಿಗೂ ವರ ಅಭಯ ಆಶೀರ್ವಾದ ಏನ್ ಮಾಡ್ತೀನಿ ಅಂತಂದ್ರೆ, ಮುಂದೊಂದು ದಿನ ನಾನು ಸ್ತ್ರೀಯೂ ಆಗಲ್ಲ ಮತ್ತು ಪುರುಷನೂ ಆಗಲ್ಲ. ನನಗೆ ಸ್ತ್ರೀ ಅಂತ ಭಾವಿಸಿದ್ರೆ ಸ್ತ್ರೀ ರೂಪದಲ್ಲಿ ಕಾಣಲ್ಲ, ಪುರುಷ ಅಂತ ನೋಡಿದರೂ ಕೂಡ ಪುರುಷನ ರೂಪದಲ್ಲಿಯೂ ಕಾಣಲ್ಲ. ಈ ಉಭಯ ರೂಪಗಳ ಮಧ್ಯದ ಒಂದು ಅವತಾರವನ್ನ ತಾಳುತ್ತೇನೆ. ಅದು ಎಲ್ಲಿ ಅಂತಂದ್ರೆ ದಿಬ್ಬರಾಯನ ಆಸ್ಥಾನದಲ್ಲಿ ಚಾಮರಾಯ ಅನ್ನುವಂಥವನ ಸಾಕ್ಯದ ಮಗಳಾಗಿ ಕುರಿಗಳನ್ನು ಕಾಯ್ದ, ಕುರಿ ಸಾಕಾಣಿಕೆ ಮಾಡ್ದ. ಅವ ಏನು ದೈತ್ಯ ತಲೆ ನಿಂತುಕೊಂಡಿದ್ದಾನಲ್ಲ, ಅವನನ್ನ ಸಂಹಾರ ಮಾಡುವ ಸಲುವಾಗಿ ನಾನು ದಿಬ್ಬಿ ಪಟ್ಟಣದ ದಿಬ್ಬರಾಯ ರಾಜ್ಯದಲ್ಲಿ ಚಾಮರಾಯನ ಮಗಳಾಗಿ ಬರುತ್ತೇನೆ. ನೀವು ಇದರ ಚಿಂತೆಯನ್ನು ಬಿಟ್ಕೊಟ್ಟು ಶಾಂತಿ ಸುಖದಿಂದ ನಿಮ್ಮ ಸ್ಥಳಕ್ಕೆ ತೊಲಗರಿ ಅಂತ ಹೇಳಿ ವಿಷ್ಣು ಭಗವಂತ ಎಲ್ಲ ದೇವತೆಗಳಿಗೆ ಆಶೀರ್ವಾದ ಮಾಡುತ್ತಾನೆ. ತಾಯಿ ತಂದಿಗಳೇ, ಆ ಬಳಿಕ ಇನ್ಮೇಲೆ ಆ ರಾಕ್ಷಸನ ಸಂಹಾರ ಮಾಡುವ ಸಲುವಾಗಿ ಮುಂದೆ ಆ ಯಮ್ಮ ಬರುತ್ತಾಳೆ. ಯಾರಪ್ಪ? ಚಿಂಚಲಿಯ ಮಾಯಕೃತಿ. ಇದು ಪೂರ್ವದ ವಿಷ್ಣು ಅವತಾರ. ವಿಷ್ಣು ಭಗವಂತ ಖಿಲ್ಲಾಸುರ ದೈತ್ಯನನ್ನ ಸಂಹಾರ ಮಾಡುವ ಸಲುವಾಗಿ ಎಲ್ಲ ದೇವತೆಗಳನ್ನು ಮೊರೆ ಹೊಕ್ಕುದ್ರಲ್ಲ, ಪ್ರಾರ್ಥನೆ ಮಾಡಿದ್ರಲ್ಲ, ಅವರ ಮೊರೆಗೆ, ಅವರ ಪ್ರಾರ್ಥನೆಗೆ ಒಲೆದು ಆ ದೈತ್ಯನನ್ನ ಸಂಹಾರ ಮಾಡಲಿಕ್ಕೆ ನಾನು ಅವತಾರವನ್ನು ತಗೊಂಡು ಬರ್ತೀನಿ ಅಂತ ಅವರಿಗೆ ಆಶೀರ್ವಾದ ಮಾಡ್ತಾನೆ. ಇತ್ತ ಕಳಿವಿ ನಾರಾಯಣ ಗೌಡ ನಗರಿ ಪಟ್ಟಣದಿಂದ ಜಂಬೂ ಗಡ್ಡಿ ಮೇಲೆ ನಿತ್ಯದಂತೆ ಭಗವಂತನ ಸೇವೆ ಮಾಡಲು ಸನ್ನದ್ಧನಾಗಿ ಅನೇಕ ಪುಷ್ಪಾದಿಗಳನ್ನ ಹರಕೊಂಡು ಶುದ್ಧವಾದಂತಹ ಜಲವನ್ನು ತೆಗೆದುಕೊಂಡು ಶಿವಾನುಭವ ಕೈಲಾಸಕ್ಕೆ ತೆರಳಿ ಭಗವಂತನ ಪೂಜೆಯನ್ನ ಪ್ರಾರಂಭ ಮಾಡ್ತಾನೆ. ಅದಕ್ಕೂ ಪೂರ್ವದಲ್ಲಿ ಒಬ್ಬ
ಭಗವತ ಭಕ್ತನಾಗಿರತಕ್ಕಂಥ ಪುಷ್ಪದತ್ತ ಅಂತ ಹೇಳಿ ಅವನು ಕೂಡ ಪರಮಾತ್ಮನ ಮೇಲೆ ಅತ್ಯಂತ ಅನುರಾಗದ ಭಕ್ತಿನಿಟ್ಕೊಂಡು ಸೇವೆ ಮಾಡ್ತಿದ್ದ. ಅವನು ಕೂಡ ಅನಂತ ಪುಷ್ಪಗಳನ್ನು ಇವರಿಗೆ ಮುಂಡಿಗೆ ಎಷ್ಟಿದ್ನಂತ. ಅವಾಗ ನಾರಾಯಣ ಗೌಡ ಏನ್ ಮಾಡ್ತಾನೆ, ಅವ ಭಗವಂತನ ತಲೆಗೆ ಮುಡಿಗೆ ಏರಿಸಿರ್ತಕ್ಕಂಥ ಹೂಗಳು ಕೆಳಗೆ ಕೆಡವಿ ಆತನು ತಂದಂತ ಪುಷ್ಪಗಳೇ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಆ ಹೂಗಳು ಕೆಳಗುದಿರಿದ ಮೇಲೆ ಶಿವನಿಗೆ ಎಚ್ಚರ ಆಗುತ್ತೆ. ಆ ಹೂಗಳು ಅಂದ್ರೆ ಪುಷ್ಪದತ್ತ ಏರಿಸಿದಂತ ಹೂಗಳೆಲ್ಲ ಕಾಲಿನೊಳಗ ಜಂಗ ಮಾಡಿ ಕಟ್ಕೋತಾನೆ. ಅವಾಗ ನಾರಾಯಣ ಗೌಡನಿಗೆ ಏನಂತಾನಂತಂದ್ರೆ, ನಾರದ ನಾರಾಯಣ ನಿನ್ನ ಭಕ್ತಿಗೆ ಚ್ಯುತಿ ಬಂತು, ನೀನ್ ಮಾಡಿದಿಲ್ಲ ಈ ಭಕ್ತಿಗೆ ಚ್ಯುತಿ ಬಂತು. ಕಾರಣ ಪುಷ್ಪದತ್ತನ ಹೂಗಳನ್ನು ನೀ ಕೆಳಗಿಡಿವಿದೆ ಅಂದ್ರೆ ನಿನಗೊಂದು ದೋಷ ತಡುತ್ತು. ಇನ್ನೊಬ್ಬ ಮಾಡಿದಂತ ಪೂಜೆಯನ್ನು ಕೆಡಿಸಿದೆ ಅಂತಂದ್ರೆ ಅವನ ಮನಸ್ಸಿಗೆ ನೋವಾಯಿತು ಅಂತಂದ್ರೆ ನಿನಗೆ ದೋಷ ಬಂತು. ಆದ್ದರಿಂದ ನೀನು ನನ್ನ ಪೂಜೆ ಮಾಡಲಿಕ್ಕೆ ಯೋಗ್ಯನಲ್ಲ. ಲಕ್ಷದಾಗಿರ್ಲಿ, ನಾವು ದೇವಗುರುಗಳ ಪೂಜೆ ಮಾಡತಕ್ಕಂಥ ಸಮಯದಲ್ಲಿ ನಾವು ಎಲ್ಲ ದೋಷಗಳಿಂದ ಮುಕ್ತರಾಗಬೇಕು. ಶಾಸ್ತ್ರ ಹೇಳ್ತದ ಮಲತ್ರಯಾದಿ ದೋಷಗಳು ಅಂತ ಬರ್ತಾವ. ಆವರಣ ವಿಕ್ಷೋಪ ಮಲದೋಷ ಅಂತ ಬರ್ತಾವ. ನಿಮ್ಮ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಕಾಯ ವಾಚ ಮನಸ್ಸ, ಶರೀರ ಶುದ್ಧಿಯಾಗಿರಬೇಕು, ಮನಸ್ಸು ನಿರ್ಮಲವಾಗಿರಬೇಕು. ಆ ಬಳಿಕ ಕಾಯ ವಾಚ ಮನಸ್ಸ, ವಾಚ ಅಂದ್ರೆ ನಮ್ಮ ನಾಲಿಗೆ ಸದಾ ನಿರ್ಮಲವಾಗಿರಬೇಕು. ಅದ್ರ ಮೇಲೆ ಯಾವುದು ಬಲಸಿರಬಾರದು. ಅವು ತ್ರಿಕಾಲದಲ್ಲಿಯೂ ಕೂಡ ಪರಿಶುದ್ಧವಾಗಿದ್ದಾಗ ನಾವು ದೇವನಿಗೆ ಪೂಜೆ ಮಾಡಲಿಕ್ಕೆ, ಆರಾಧನಾ ಮಾಡಲಿಕ್ಕೆ, ಅರ್ಚನಾ ಮಾಡಲಿಕ್ಕೆ, ಅವನ ಸೇವಾ ಮಾಡಕ್ಕೆ ಯೋಗ್ಯರು. ಮತ್ತೆ ಮನಸ್ಸ ಸರಿ ಇಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ಹೇಸಿ ಗುಣಗಳು ಹಂತಿಲೆ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನಾದ್ರು. ಎಲ್ಲಿ ಹೋದ್ರೆ ಏನ್ ಮಾಡೋದು? ಮನಸ್ಸನ ಹಸನ ಇಲ್ಲಂದ್ರೆ ಎಲ್ಲಿ ಹೋದ್ರೆ ಏನ್ ಮಾಡೋದು? ಉತ್ತರಾಖಂಡಕ್ಕೆ ಹೋದ್ರೆ ಏನು, 4 ಧಾಮಕ್ಕೆ ಹೋದ್ರೆ ಏನು, ಎಲ್ಲ ತೀರ್ಥಯಾತ್ರೆಗಳು ಮಾಡಿದ್ರಿ. ಕನಕದಾಸ ಹೇಳಿಲ್ಲ, ಸತ್ಯವಂತರ ಸಂಘ ಇರಲು ತೀರ್ಥಯಾತ್ರಕ್ಕೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯಾತಕ್ಕೆ. ತಾನು ಉಣ್ಣದ ಪರರಿಗಿಕ್ಕದ ಧನ ಎಷ್ಟಿದ್ರೆ ಏನ್ ಮಾಡೋದಪ್ಪ? ಸರ್ವಜ್ಞ ಹೇಳೋದಿಲ್ಲ. ಏನ್ ಹೇಳ್ತಾನವ? ಏನ್ ಹೇಳ್ತಾನಪ್ಪ? ಏನ್ ಮಾಡಿ ಹೇಳ್ತಾನ? ನಮ್ಗೆ ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ. ಬಳಿಕ ನಾಯಿ ಮಲಿ ಹಾಲು ಕುನ್ನಿಗಳಿಗಲ್ಲದೆ, ಅದು ದೇವನ ಗದ್ದಿಗೆಗೆ ಅಭಿಷೇಕಕ್ಕೆ ಬರುವಂತ ಹಾಲಲ್ಲ. ಅಮ್ಮ, ತಾಯಿ ತಂದೆಗಳೇ, ಪಂಚಮಿ ಹಬ್ಬ ಆಚರಣೆ ಮಾಡಕ್ ಬಂದಿರಲ್ಲ, ಬಹಳ ಸಂತೋಷ, ಬಹಳ ಸಂತೋಷ. ಆ ಮನಸ್ಸು ಹಸನ ಇತ್ತು ಅಂದ್ರೆ ಪ್ರತಿನಿತ್ಯ ಪಂಚಮಿನ, ಪ್ರತಿನಿತ್ಯ ದೀಪಾವಳಿನ, ಪ್ರತಿನಿತ್ಯ ಯುಗಾದಿನ, ಪ್ರತಿನಿತ್ಯ ಏನ್ಪ ಮತ್ತ ಎಲ್ಲ ಹಬ್ಬಗಳೇ. ಮೊದಲು ಭಾವ ಮನುಷ್ಯ. ಇದು ಯಾಕೆ ಹೇಳಕತ್ತೀನಿಪ್ಪ ನಾನು? ಯಾಕೆ ಹೇಳದಪ್ಪ ಮುಖ್ಯ? ಯಾಕೆ ಹೇಳಿದೆ? ಕಳವಿ ನಾರಾಯಣ ಗೌಡನ ಮನಸ್ಸಿನಲ್ಲಿರುವಂತ ಸಂಕುಚಿತ. ಅವ್ರು ಹೇಳಿಲ್ಲ, ನಿಂದಿಸಿ ನುಡಿಯದಿರೋ ಆರನು. ಆಗಲೇ ಇನ್ನೊಂದು ವಚನ ಹೇಳಿದೇವಲ್ಲ, ಏನಂತ? ಏನಪ್ಪ? ಇದಿರು ಹೊಳೆಯಲು ಅನ್ಯರಿಗೆ ಅಸಹ್ಯ ಪಡಬೇಡ. ಎಂಥ ಮಾತಪ್ಪ,
ಎಂಥ ಮಾತಾಡೋದು. ಇನ್ನೊಬ್ಬರ ಮನುಷ್ಯ ನೋಡುವಾಗ ನಾವು ಇರಬಾರದಂತ ಹೇಳ್ತಿರ್ತಾರೆ. ಅದರ ಪರಿಣಾಮ ಮುಂದೆ ನಾವು ಭೋಗಿಸ್ಬೇಕಾಗ್ತದೆ. ಧೃತರಾಷ್ಟ್ರ ಹಿಂಗೆ ಎಂದಂತ ಸಂಜೆ ಮಹಾಭಾರತದ ಸಂದೇಶ ಹೇಳ್ತೀನಿ. ಸಂಜೆಗೆ ಧೃತರಾಷ್ಟ್ರ ಹೇಳ್ತಾನೆ, ಕೌರವರ ಅಪ್ಪ ಸಂಜಯ, ನಾನೇನಂತ ಕರ್ಮ ಮಾಡಿದ್ಯೋ, 101 ಮಕ್ಕಳ ಹಡಿದ್ರು ಸಹಿತ ಒಂದು ಮಗನು ಮನೆಗೆ ಕಡ್ಡಿ ಕೊರೆದು ದೀಪ ಹಚ್ಚಿಕೊಳ್ಳಲಿಲ್ಲಲ್ಲೋ, ನಾನೇನಂತ ಪಾಪ ಮಾಡಿದ್ದೀನಿ ಅಂತ ಹೇಳತ್ತಂತ. ಸಂಜಯನಲ್ಲಿ ದೂರದೃಷ್ಟಿ ಅಂದ್ರೆ ಈಗ ಇದಲ್ಲ ಮೊಬೈಲ್, ಇಲ್ಲಿ ಇದೆಲ್ಲ ಕಡೆ ಅದೇನೋ ನೇರ ಪ್ರಸಾದ್ ಏನಂತ ಲೈವ್ ಸುಳಗಾಡಿ ಇದಕ್ಕೆ ನೋಡಿದ್ರೆ ಭಯ ಅಷ್ಟೇ ಬರ್ತದೆ. ನಾವು ಪುರಾಣದಾಗ ಹೊರಬಿಟ್ಟು ಏನ್ರ ಮಾತಾಡ್ತೀವ್ರಿ, ಒಂದ್ ಶಬ್ದ ಸಿಕ್ಕಿದ್ರೆ ಸಂಬಳಿ ಬಿಟ್ಟು ವೈರಲ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಇವ್ರು ನಾವು ಉಳಿಸ್ಕೊಂಡಿಲ್ಲ. 20-30 ವರ್ಷ ಸುಮ್ಮನೆ ಹುಡುಗ ಗರೀಬದಾನ. ಅದನ್ನ ಇಲ್ಲಿ ಹೋದೊಳಗೆಲ್ಲ ಚಿಕಿತ್ಸೆ ಮಾಡ್ತೀನಿ. ನಾನು ಎಲ್ಲೆಲ್ಲಿ ತಪ್ಪಿ ನಾನೇ ಅಂತ ತಿಳ್ಕೊಂಡು ತಪ್ಪಿದ್ದೆಲ್ಲ ನನ್ನ ಕಡೆ ಹಾಕೋತೀನಿ. ನನ್ನ ಕೈಗಳು ಒಂದು ಮರಾದೇವ, ನೀವು ಗೋಡಿ ಜ್ವಾಳಾಸನ ಮಾಡ್ತಿರಲ್ಲ ಹಂಗ, ಅಲ್ಲ ಹಳ್ಳಗಳು ಹೊಟ್ಟುಗಳು ಹೆಂಗ್ ತೆಗಿತಿರ್ಲ ಹಂಗ ಮೊದಲು ಕೇಳ್ತೀನಿ. ನಾನು ಏನ್ ಮಾಡ್ಬೇಕು? ಎಲ್ಲ ಚಲೋ ಬಿಡಿದ್ರು ತಪ್ಪು ಹೇಳಿದ್ರೆ ಏನಾಗ್ತತ್, ಹಿಂಗೆ ಯಾರು ಅಂದಿಲ್ಲ. ದೊಡ್ಡವಾಗ್ಯಾನ, ಎಷ್ಟು ದೊಡ್ಡ ಮಾತು ಹೇಳ್ತಿರ್ತಾನ, ದೊಡ್ಡ ವೇದಿಕೆ ಕೂತ್ ಹೇಳ್ತಾನ, ತಪ್ಪು ಮಾಡ್ಬೇಕ. ಅದಕ್ಕೆ ಯವ್ವ ನೀವೇನ್ ತವ್ರ ಮನೆಗೆ ಬಂದಿಲ್ಲ, ಅತ್ತಿ ಮನೆಯಾಗ ಹೋಗ್ಬೇಕ್ರಿ. ಮಾವ ಜನ ಚಲೋ ಪರಿಸ್ಥಿತಿ 4 ಹೆಣ್ಣು ಮಾಡ್ಕೊಂಡಿರ್ಬೇಕು, 4 ತಿಂತಿರ್ತಾರೆ. ಆದ್ರೆ ನಮ್ಮ ಇವ್ರ ಜೀವನದೊಳಗ ಎಷ್ಟು ಮಂದಿ ಆಗ್ತಿದ್ರು ಅಂದ್ರೆ, ಕರ್ನಾಟಕ ಮಹಾರಾಷ್ಟ್ರದಾಗ ಎಷ್ಟು ಜನ ಅದ ಅವರೆಲ್ಲ ನಮ್ಮ ಪಾಲಿಗೆ ಹಾಕಿದ್ದಾರೆ ಇದ್ದಂಗೆ. ಅವ್ರ ಕೈಯಾಗ ನಡಿಬೇಕ್ರಿ ನಮ್ಮ ಅಂತ ಬಹಳ ದುರಸ್ತ್ರದೇವು. ಅದಕ್ಕೆ ಕಲ್ಮಠದ ಸ್ವಾಮಿ ಹೇಳ್ತಾನ, ನಡೀರಿಯುವ ಮುಕ್ತಿ ಪಡಿ. ಅಮೂಲ್ಯವಾದಂತ ಜನ್ಮ ಭಗವಂತನ ಅನುಕರಿಸಿದಾನೆ. ನಡೀರೇವ ಮುಕ್ತಿ ಪಡಿರೇವ. ಹ್ಯಾಂಗ ಅದಕ್ಕೆ ಹೇಳ್ತಾನವ, ಕೋಡಿ ಸಂಸಾರಿದು ಕಾಡ ಕಾಂತರ ತಂಗಿ. ಸಂಸಾರ ಏನದ? ಅಡವಿಯೊಳಗಿರುವಂತ ವನ ಕಾಡು ಇದ್ದ ಹಾಗೇನೆ, ಕಾಡಿನೊಳಗಿರತಕ್ಕಂತ ವಿಷಜಂತು ಕ್ರೂರ ಪ್ರಾಣಿಗಳು, ಅದರೊಳಗಿಂದ ಹೋಗಾಗ ಹುಲಿ ಕರಡಿಗಳ ಹಬ್ಬಾವುಗಳ ಭಯ ಹೇಗೋ ಹಾಗ ನಾಡಿನೊಳಗಿರತಕ್ಕಂತ ಹುಲಿ ಸಿಂಹಗಳಕ್ಕಿಂತಲೂ ಬೆರಿಕಿ ಮನುಷ್ಯರಿರುತ್ತಾರೆ. ಆ ಕಾಡಿನೊಳಗಿಂದ ನೀನು ಚೆನ್ನಾಗಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವ್ರು ಹೇಳ್ತಾರೆ, ಕೋಡಿ ಸಂಸಾರ ಎಂಬುದು ಕಾಡ ಕಾಂತರ ತಂಗಿ, ಕೂಡಿದ ಗಂಡನ ಜೋಡಾಗಿ ನಡೆಯುವ ಮುಕ್ತಿ ಪಡೆಯುವ. ಅವ ಇದ್ದ ಅಂದ್ರೆ ಎಂತ ಹುಲಿ ಬಂದ್ರು ನಿನ್ನ ಮೇಲೆ ಬಾಯಿ ಹಾಕಲಿಕ್ಕೆ ಬರಂಗಿಲ್ಲ ಅಂತಾರ ಸುಗುರುಗಳು. ತಾಯಿ ತಂದಿಗಳೇ ಏನ್ ಹೇಳಕತ್ತಿದ್ದಪ್ಪ? ಮುದ್ದೆ ಕಲ್ಲರ್ತ ಹೊಡ್ಕೋತೀನಿ. ಏನು ಅಜ್ಜಿ ಕಿಲ್ಲಕ್ಕೆಲ್ಲ ನೋಡ್ಕೊಳ್ತಾನೆ ಹೇಳ. ಉತ್ತಮರ ಸಂಘಗಳು ಬೆರೆಯುವುದು ಬಹಳ ಉತ್ತಮ. ಉತ್ತಮರಂದ್ರೆ ಯಾರಿಗನ್ಬೇಕು ಅನ್ನೋದು ಇವತ್ತು ಹೇಳಲ್ಲ, ನಿಮಗೆ ನಾಳೆ ಹೇಳ್ತೀನಿ. ಒಬ್ಬಕ್ಕೆ ಗಂಡ ಅರಬಿದಾಗಿದ್ದ, ವೈಶಾಖದಲ್ಲಿ ಲಗ್ನ ಆಗಿತ್ತು. 2 ತಿಂಗಳು ಸೂಟಿ ಮ್ಯಾಗ ಬಂದಿದ್ದ. ಸೂಟಿ ಸಮೀಪಕ್ಕೆ ಬಂದಾಗ ಈ ಮಗಳಿಗೆ ತುಂಬಿದ ವಯಸ್ಸು, ಅನುರಾಗದ ಪ್ರೀತಿ, ಅದನ್ನೆಲ್ಲ ಅನುಭವಿಸಿ ಇನ್ಮೇಲೆ ಇಡೀ 1 ವರ್ಷ ತನಕ ಹೋಗ್ತಾರಲ್ಲ, ಅವರು ಬರುವವರಿಗೆ ಅವರಲ್ಲಿ ಇರತಕ್ಕಂತಹ ವಾತ್ಸಲ್ಯ ಪ್ರೀತಿಯನ್ನು ಹ್ಯಾಕ್ ಸೇರಿಸ್ಕೊಳ್ಳಿ ಅಂತ ಆ ಮಗಳು ಕಣ್ಣೀರು ಹಾಕಿದ್ಲು. ಬರಬರ್ತಾವ ನಾಳೆ ಹೋಮವದನಂದ್ರೆ ಅನ್ನ ಊಟ ಸಹಿತ ಬಿಟ್ಟಳಂತೇಕಿ. ಗಂಡ ಕೇಳಿದ ರಾತ್ರಿಯಲ್ಲಿ ಮಲಗಿದ್ದಾಗ, ಏನೇ ಎಷ್ಟು ಸುಂದರದಿಲ್ಲ, ಕಡಲಿನಲ್ಲಿ ಅರಳಿದ ಕಮಲದಂತೆ ಮುಖ ಹೊಳಿತಿತ್ತಲ್ಲ, ಏನ್ ಚಿಂತೆ ಮಾಡ್ತಾ ಇದ್ದೀನಿ, ನಾನಿಲ್ವಾ, ನಿನಗೆ ಭೇಟಿ ಕೊಡ್ತಾ ಇದ್ದೀನಲ್ಲ ಅಂತ ಅನ್ಕೂಳೆ ಯಾಕೆ ಹೇಳಿದಂತ, ಸ್ವಾಮಿ ನೀವು ಎದಿರಿಲ್ಲ, ನೀವು ನಾಳೆ ಹೋಗ್ತಿರಲ್ಲ, ನಾನು ಬರುವವರಿಗೆ ಹೆಂಗಿರ್ಬೇಕು ಅಂತ ಕೇಳಿದ್ದಂತೆ. ಕೇಳಿದಾಗ ಅವ ಹೇಳ್ತಾನೆ,
ಬರ್ತೀನಿಲ್ಲ, ನಾ ಆ ಕಡೆ ಹೋಗ್ತೀನಿ. ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ನನಗೆ ರಗಳೆಗೂ ಸಹಿತ ಇರಕ್ಕಾಗಲ್ಲ. ಅವ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ನಾನು ಸುಟಿ ಬರುವ ತನಕ ಒಳ್ಳೆಯವರ ಜೊತೆಯಲ್ಲಿ ಇದ್ದು ಬಿಡೋದು. ಅರ್ಥ ಬರಲಿಲ್ಲ ಮಗಳಿಗೆ. ಅದಕ್ಕೆ ಒಳ್ಳೆಯವರು ಅಂದ್ರೆ ಯಾರು, ಏನಿರ್ತಾರೆ, ಹೆಂಗಿರ್ತಾರೆ, ಅದರ ಅರ್ಥ ಆ ಎಮ್ಮ ನಾಳೆ ಹೇಳ್ತಾಳೆ ಒಬ್ಬರಿಗೆ. ಅವ್ರು ಹೇಳ್ತಾರೆ, ಅವ್ರ ಸಂಘದೊಳಗಿದ್ರೆ ಏನಾಗಿತ್ತು. ಇಲ್ಲಿ ಇನ್ನೊಂದು ನಿಮಗೆ ಹೇಳೋ ಮಾತಂದ್ರೆ, ಈ ಎಮ್ಮನಿಗೆ ಅವ ಹೇಳಿದ್ದು ಪಾರಮಾರ್ಥಿಕವಾಗಿ, ಈಕೆ ತಿಳ್ಕೊಂಡದ್ದು ಲೌಕಿಕವಾಗಿ. ಲೌಕಿಕ ಅಂದ್ರೆ ಒಂದು ಅಂಗ ಸುಖ ಆದ, ಒಂದು ಲಿಂಗ ಸುಖ, ಆ ಬಳಿಕ ಒಂದು ಯೋಗ ಸುಖ ಆದ, ಒಂದು ಭೋಗ ಸುಖ. ಈ 4 ಸುಖಗಳಲ್ಲಿ ಯಾವುದು ಸುಖ ಶ್ರೇಷ್ಠ ಅನ್ನೋದನ್ನ ಆ ಮಗಳಿಗೆ ಅರ್ಥ ಆಗಿಲ್ಲ. ಗಂಡ ಹೇಳ್ಯಾನಂದ್ರೆ ಬಹಳ ಸಂತೋಷತೆಗೆ, ಅಯ್ಯೋ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಗಂಡ ಎಂದಾದ್ರೂ ಈ ರೀತಿ ಹೇಳ್ತಾನವಾ, ಇನ್ನೊಬ್ಬರ ಜೊತೆಲಿ ಇರೋಕೆ ಹೆಂಗ್ ಹೇಳ್ತಾನವ, ನನ್ನ ಗಂಡ ಹಿಡಿದನಂತಂದ್ರೆ ನಾನೇ ಪುಣ್ಯಶಾಲಿ, ನಾನೇ ಭಾಗ್ಯಶಾಲಿ ಅಂತ ಆಕೆ ಸಂತೋಷ ಪಟ್ಟಾಳ. ಅವನ ಮಾತಿನಲ್ಲಿ ಅರ್ಥಗರ್ಭಿತ ಇದೆ. ಅದನ್ನ ನಾವು ನಾಳೆ ನೋಡೋಣ. ಎಲ್ಲರ ಬಂದ್ರೆ ಕೇಳಿ ಒಳ್ಳೆಯದಕ್ಕೆ ತಾಯಿ ತಂದಿಗಳೇ ಅಂತ ಹೇಳ್ತಾ, ಆ ಭರಮದೇವ ಕಳಿವಿ ನಾರಾಯಣಗೌಡನಿಗೆ ದೋಷ ಬಂತು. ಕಾರಣ ಮನಸ್ಸಿನೊಳಗೊಂದಿಷ್ಟು ಕಲ್ಮಶ ಬಂತು. ಅವನ್ಯಾಕ ನಾ ಇಡಬೇಕು, ನಂದ ಏರಿಸ್ಬೇಕಂತ. ಭಕ್ತರಲ್ಲಿ 2 ಪ್ರಕಾರ, ವರಗಳ ಪ್ರಾಪ್ತಿಗಾಗಿ ಮಾಡವ ಸೇವಾ, ಆ ಬಳಿಕ ಈ ವಿಶ್ವಕ್ಕೆ ಶಾಂತಿಗಾಗಿ ಮಾಡತಕ್ಕಂಥ ಸೇವಾ, ಅದು ನಿಸ್ವಾರ್ಥ, ಇದು ಸ್ವಾರ್ಥ. ಶಿವನು ಹೇಳ್ತಾನ, ನೋಡಪ್ಪ, ಈ ದೋಷದಿಂದ ನೀನು ಮುಕ್ತನಾಗಬೇಕಾದರೆ ನೀನು ಭರತ ಖಂಡದಲ್ಲಿ ಅತ್ಯಂತ ಪವಿತ್ರವಾದ, ಅತ್ಯಂತ ಶ್ರೇಷ್ಠವಾದ ವೇದಾಗಮ ಪುರಾಣ ಶಾಸ್ತ್ರಗಳ ಪ್ರಮಾಣವಾಗಿ ಆವ ಕ್ಷೇತ್ರ ಅಂತಂದ್ರೆ ಕಾಶಿ ವಿಶ್ವನಾಥನ ಕ್ಷೇತ್ರ. ಅಲ್ಲಿ ಹರಿಯುವ ಪವಿತ್ರವಾದಂತಹ ಗಂಗೆ ನಿಮ್ಗೆ ಇನ್ನೊಂದು ನಾನು ಹಿಡಿಯಬೇಕು. ಬಹುಶಃ ಗಂಗಾ ನದಿ ನೀರು 4 ವರ್ಷ ತಂದು ಕೊಡದಾಗ ತುಂಬಿಟ್ಟು ಗುಳಾಗದ ತಾ ಪವಿತ್ರ ಆ ಗಂಗೆಯಲ್ಲಿ ಸ್ನಾನ ಮಾಡಿ ಆ ಕಾಶಿಯ ತೀರ್ಥವೇ ತಂದು ಎನಗೆ ಪೂಜಾ ಮಾಡಿದ ಬಳಿಕ ನೀನು ಆ ದೋಷದಿಂದ ಮುಕ್ತನಾಗತಿ ಅಂತ ಶಿವ ಹೇಳಿದ್ದಾನೆ. ಆ ಬಳಿಕ ಕಳಿವಿ ನಾರಾಯಣಗೌಡ ಶಿವನ ಮಾತೆ ಒಪ್ಪಿ ಕಾಶಿ ಯಾತ್ರೆ ಕೈಕೊಂಡಾನ. ಅವ ಬರುವವರೆಗೆ ಈ ದೇವರ ಪೂಜೆ ಯಾರಿಗೆ ಹಸ್ತಾನ ಅದು ನಾಳೆ ನೋಡೋಣ.